students, welcome back to SciMath videos. So sorry for the maybe 1 or 2 week delay in the video uploads due to many technical reasons and many other problems. I could not update anything. So yeah, no upload ಮಾಡಕ್ಕಾಗಿಲ್ಲ, but from now it will be regular. I hope so. You're all doing well. Your college has started well, and you're doing a good job. ಸೊ ಟೆಂತ್ಗಿಂತ ಜಾಸ್ತಿ ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾ ಇದ್ದೀರಾ. ಎಕ್ಸಾಮ್ ಟೈಮಲ್ಲಿ ನೀವೇನು ಎಫರ್ಟ್ ಹಾಕಿದ್ರಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾವು ಲೆಟ್ ಅಸ್ ಕಂಟಿನ್ಯೂ. ವಿ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ relations and functions, second chapter. We also finished the first exercise on Cartesian product of ordered pair. ಸೊ ಅದ್ರ ಬಗ್ಗೆ ತುಂಬಾ ಈಸಿ ಮೇಲೆ ಮಾಡಿದೀವಿ. ಬೇಕಾದ್ರೆ ಇವತ್ತು ಕೂಡ ಪ್ರಾಬ್ಲಮ್ ಮಾಡ್ತಾ ಅದು ಬರುತ್ತೆ ಒಂದ್ ಎರಡು ಮೂರು ಕಡೆ, ಅದನ್ನ ನೋಡ್ಬೋದು. ಸೊ ಲೆಟ್ ಅಸ್ ಕ್ವಿಕ್ಲಿ ಸ್ಟಾರ್ಟ್. ವಾಟ್ ಇಸ್ ದ meaning of relations and how we are going to apply it in our problems. Okay, so ಇವಾಗ ರಿಲೇಷನ್ ಅಂದ್ರೆ ಹೆಸರಲ್ಲೇ ಇದೆ. We can create relation between any two of the things. ರಿಲೇಷನ್ಸ್ ಆಗಲೇ ಇರೋದೇ, ಸೊಸೈಟಿ ರಿಲೇಷನ್ಸ್ ಇದೆ, ನಾವಿದ್ದೀವಿ. ಇವಾಗ ಐ ಅಂಡ್ ಯು, ಅವರ್ ರಿಲೇಷನ್ ಇಸ್ ಸ್ಟೂಡೆಂಟ್ ಅಂಡ್ ಟೀಚರ್ ರಿಲೇಷನ್. ಅಂಡ್ ಯು ಅಂಡ್ ಯುವರ್ ಮದರ್ ಅಂಡ್ ಫಾದರ್, ಇಟ್ ಇಸ್ ಲೈಕ್ ಪ್ಯಾರೆಂಟ್ ಅಂಡ್ ಡಾಟರ್, ಪ್ಯಾರೆಂಟ್ ಅಂಡ್ ಅಪ್ಪ ಮಗ ಸಂಬಂಧ. ಆ ಥರ ಎಲ್ಲದಕ್ಕೂ ಒಂದು ಸಂಬಂಧ ಸೊಸೈಟಿಯಲ್ಲಿದೆ. ಅದೇ ಥರ ನಂಬರ್ಸ್ಗೂ ಕೂಡ ನಾವು ಎಷ್ಟೋ ನಂಬರ್ಸ್ಗೆ ಒಂದು ವಿ ಕ್ಯಾನ್ ಕ್ರಿಯೇಟ್ ಎ ರಿಲೇಷನ್ ಬಿಟ್ವೀನ್ ಟೂ ಸೆಟ್ ಆಫ್ ನಂಬರ್ಸ್. ಗಿವನ್ ಎನಿ ಟೂ ಸೆಟ್ ಆಫ್ ನಂಬರ್ಸ್ ವಿ ಕ್ಯಾನ್ ಕ್ರಿಯೇಟ್ ರಿಲೇಷನ್. ಓಕೆ, anyhow, let us go directly into what is this relation, how it is used in mathematics. Now let us take one set P. Okay, so P ಅಲ್ಲಿ ಒಂದು ಎರಡು ಸೆಟ್ ತಗೋಣ, ಎರಡು ನಂಬರ್ 2, 4 ಅಂತ ಎರಡು ತಗೋಣ. ಓಕೆ, ಇನ್ನೊಂದು ಸೆಟ್ ಇದೆ Q ಅಂತ. ಈ ಸೆಟ್ ಅಲ್ಲಿ ನಾವು ಒಂದು 10, 20 ಆಮೇಲೆ 35 ಅಂತ ಒಂದು ಮೂರು ಎಲಿಮೆಂಟ್ಸ್ ನ ತಗೋಣ. ಎರಡು ಸೆಟ್ ಇದೆ. ಸೊ ಎರಡು ಸೆಟ್ ಅಲ್ಲಿ ನಾನು ಪಿ ಸೆಟ್ ಅಲ್ಲಿ 2 ಮತ್ತೆ 4, ಕ್ಯೂ ಸೆಟ್ ಅಲ್ಲಿ 10, 20, 35 ಅಂತ ತಗೊಂಡಿದ್ದೀನಿ. ಇವಾಗ ಕಾರ್ಟಿಷನ್ ಪ್ರಾಡಕ್ಟ್ ಏನಿದ್ರು ಇದು ನಾವು ಲಾಸ್ಟ್ ಕ್ಲಾಸ್. ಕಾರ್ಟಿಷನ್ ಪ್ರಾಡಕ್ಟ್ ಅಂದ್ರೆ ವೆರಿ ಸಿಂಪಲ್. ಇದನ್ನ ನೀವು ಪ್ರಾಡಕ್ಟ್ ಅಂದ್ರೆ 2 ಇದೆ, ಇಲ್ಲಿ 3 ಎಲಿಮೆಂಟ್ಸ್ ಇದೆ. 2 × 3 6 ಇದು ಬರುತ್ತೆ ನಿಮ್ಗೆ. ಓಕೆ, ಸೊ ಇನ್ನು 6 ಸೆಟ್ ಬರುತ್ತೆ, 6 ಸಬ್ಸೆಟ್ಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಹೋದ ಕ್ಲಾಸ್ ಓದಿದ್ವಿ ಕಾರ್ಟಿಷನ್ ಪ್ರಾಡಕ್ಟ್ ಹೆಂಗೆ. ಒಂದು 2, 10 ಆಯ್ತಾ, ಇನ್ನೊಂದು 2, 20, ಸೊ ಇನ್ನೊಂದು 2, 35 ಮತ್ತು ಇನ್ನೊಂದು 4, 10. ಓಕೆ, ಸೊ ಇನ್ನೊಂದು 4, 20, ಸೊ ಇನ್ನೊಂದು 4, 35. ಸೊ ಇದು ನಿಮ್ಮ ಕಾರ್ಟಿಷನ್ ಪ್ರಾಡಕ್ಟ್. ಇಲ್ಲಿ ನೋಡಿದ್ರೆ 6 ಸಪರೇಟ್ ಆರ್ಡರ್ಡ್ ಪೇರ್ ಇದೆ. ಕರೆಕ್ಟಾ? 6 ಪೇರ್ಸ್ ಇದೆ. ಓಕೆ, ಸೊ ಇದು ಕಾರ್ಟಿಷನ್ ಪ್ರಾಡಕ್ಟ್ ಆಫ್ ಪಿ ಇಂಟು ಕ್ಯೂ. ಈಗ ನಾವು ಈ ಕಾರ್ಟಿಷನ್ ಇವಾಗ ಎರಡು ಸೆಟ್ ಇದೆಯಲ್ಲ, ಇದು ಕಾರ್ಟಿಷನ್ ಪ್ರಾಡಕ್ಟ್ ನಿಮ್ಗೆ ಅರ್ಥ ಆಯ್ತು. ಇವಾಗ ರಿಲೇಷನ್ ಅಂದ್ರೆ ಏನು? ಇವಾಗ ನೋಡಿ, ಈ ನಂಬರ್ ಮತ್ತೆ ಈ ನಂಬರ್ಗಳಿಗೆ ಒಂದು ರಿಲೇಷನ್ ನಾನು ಎಸ್ಟಾಬ್ಲಿಷ್ ಮಾಡ್ತೀನಿ. ಎರಡು ಮಧ್ಯೆ ಒಂದು ರಿಲೇಷನ್ ನಾನು ಡಿಫೈನ್ ಮಾಡ್ತೀನಿ. ಇವಾಗ ಹೆಂಗ್ ಡಿಫೈನ್ ಮಾಡ್ತೀನಿ ನೋಡಿ. ಓಕೆ, ಐ ವಿಲ್ ಡಿಫೈನ್ ದಟ್. ಸೊ ನೋಡಿ, ರಿಲೇಷನ್ ಅಂದ್ರೆ ಆರ್ ಅಂತ ತಗೊಳ್ತೀನಿ. ಒಂದು ರಿಲೇಷನ್ ಸೆಟಪ್ ಮಾಡ್ತೀನಿ. ಇದನ್ನ ನಾನು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೀತೀನಿ. ನೋಡಿ, ಪಿ, ಕ್ಯೂ ಅಂತ ಈ ತರ ಸೆಟ್ ಅಲ್ವಾ, ಇದು ಪೇರ್ ಇರ್ಬೇಕಲ್ಲ. ಏನು ಕಾರ್ಟಿಷನ್ ಪ್ರಾಡಕ್ಟ್ ಅಲ್ಲಿ ಕೆಲವು ರಿಲೇಷನ್ ತೆಗಿತೀನಿ ನಾನು. ಹಿಂಗೆ ಪಿ, ಕ್ಯೂ ಈಸ್ ಮಲ್ಟಿಪಲ್ ಆಫ್ ಪಿ. ಆಯ್ತಾ? ಸೊ ಏನು ಸರ್ ಇದು ಹಿಂಗ್ ಬರ್ತಿರಲ್ಲ ಏನು? ಇವಾಗ ನೋಡಿ, ಇದು ಮತ್ತೆ ಇದರಲ್ಲಿ ನಾನು ರಿಲೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು. ಇವಾಗ ನಾನು ಈ ರಿಲೇಷನ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಿದ್ದೀನಿ ಅಂದ್ರೆ, ಇವಾಗ ಕ್ಯೂ ಮತ್ತೆ ಪಿ ಮತ್ತೆ ಏನು ಸಂಬಂಧ ನೋಡಿ ಬರೀತೀನಿ ನಾನು. ನಾನು ಇದ್ರಲ್ಲಿ ಬರೆದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾವ್ದಪ್ಪ? ನಮ್ಮ ಸೆಟ್ ಬಿಲ್ಡರ್ ಅಲ್ಲಿ ಬರೀತೀನಿ. ಸರಿ, ರೋಸ್ಟರ್ ಇದು ಸೆಟ್ ಬಿಲ್ಡರ್, ರೋಸ್ಟರ್ ಮೆಥಡ್ ಬರೀತೀನಿ. ಹೆಂಗೆ? ಇವಾಗ ನೋಡಿ, ಇವಾಗ ಫಸ್ಟ್ ಇದನ್ನ ಬರೀತೀನಿ ನೋಡಿ. ಇದು ಈ ರಿಲೇಷನ್ ನಾವು ಡ್ರಾಯಿಂಗ್ ಅಲ್ಲಿ ಡಯಾಗ್ರಾಮ್ ಮುಖಾಂತರ ಎಸ್ಟಾಬ್ಲಿಷ್ ಮಾಡಬೇಕು. ಅದನ್ನು ನೀವು ಕಲಿಬೇಕು. ಇದು ನೋಡಿ ಬರೀತೀನಿ 10, 20, 35. ಓಕೆ, ಇವಾಗ ಕ್ಯೂ ಇಸ್ ಮಲ್ಟಿಪಲ್ ಆಫ್ ಕ್ಯೂ ಅಂದ್ರೆ ಇವಾಗ 10 ಮತ್ತೆ 2 ಮಧ್ಯೆ ರಿಲೇಷನ್ ಇದೆಯಾ? ಇಲ್ಲಿ ನಾವು ಡಿಫೈನ್ ಮಾಡಿರೋ ರಿಲೇಷನ್ ಇದೆಯಾ? ಹೌದು. 2, 10 ಮಲ್ಟಿಪಲ್ 10 ಕೂಡ 2 ಟೇಬಲ್ 10 ಬರುತ್ತೆ. ಸೊ ಇದಕ್ಕೊಂದು ರಿಲೇಷನ್ ಎಸ್ಟಾಬ್ಲಿಷ್ ಮಾಡ್ತೀನಿ. ಓಕೆ, ಸೊ ಅದು ನಾನು ಬರೀತೀನಿ 2, 10 ಅಂತ ಬರೀತೀನಿ. ಓಕೆ, ಸೊ ನೆಕ್ಸ್ಟ್ 2 ಮತ್ತೆ 20 ಬರುತ್ತಾ? 2, 20 ಟೇಬಲ್ ಬರುತ್ತಾ? ಬಂದೇ ಬರುತ್ತೆ. ಅದಕ್ಕೆ 2, 20 ಒಂದು ರಿಲೇಷನ್ ಅಂದ್ರೆ ಈ ರಿಲೇಷನ್ ಡಿಫೈನೇಷನ್ ಪ್ರಕಾರ ನಾನು ಅದನ್ನ ಆ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಕ್ಯೂ ಇಸ್ ಮಲ್ಟಿಪಲ್ ಆಫ್ ಪಿ ಪ್ರಕಾರ ಬಂದ್ರೆ, ಇದು 3ರಲ್ಲಿ 4ಗೆ ಮಲ್ಟಿಪಲ್ ಯಾವ್ದಿರೋದು? 10 4 ಮಲ್ಟಿಪಲ್ ಆಗಲ್ಲ. 20 ಟೇಬಲ್ ಮಲ್ಟಿಪಲ್ ಎಕ್ಸಾಕ್ಟ್ 20 ಮಲ್ಟಿಪಲ್ 4 20 35 ಆಗುತ್ತಾ? ಆಗಲ್ಲ. 35 ಬರುತ್ತಾ? 4 ಟೇಬಲ್ ಆಗಲ್ಲ. ಸೊ ಇವಾಗ 4, 20.
ಇವಾಗ ನೋಡಿ, ಆರ್ಡರ್ಡ್ ಪೇರ್ ನಾನು ಮೂರು ಪೇರ್ನ ತೆಗ್ದಿದ್ದೀನಿ. ಯಾವ ತರ ತೆಗ್ದಿದ್ದೀನಿ ಅಂದ್ರೆ, ನನ್ನ ರಿಲೇಷನ್ಗೆ ಸೂಟ್ ಆಗೋ ತರ ನಾನು ಮೂರು ಪೇರ್ನ ತೆಗ್ದಿದ್ದೀನಿ. ನನ್ನ ರಿಲೇಷನ್ ನಾನು ಏನ್ ಡಿಫೈನ್ ಮಾಡಿದ ರಿಲೇಷನ್ಗೆ ಅದು ಸೂಟ್ ಆಗೋ ತರ ನಾನು ಬೇರೆ ಬೇರೆ ತರ ರಿಲೇಷನ್ ತೆಗಿಬೋದಲ್ವಾ, ಎಷ್ಟೋ ವೆರೈಟಿ ರಿಲೇಷನ್ ತೆಗಿಬೋದು. ಆದ್ರೆ ಇಲ್ಲಿ ನನಗೆ ನಾನ್ ಡಿಫೈನ್ ಮಾಡೋದು ಏನು ಅಂದ್ರೆ, ಪಿ ಮತ್ತೆ ಕ್ಯೂ ಮಲ್ಟಿಪಲ್ ಆಗಿರ್ಬೇಕು. ಕ್ಯೂ ಶುಡ್ ಬಿ ಮಲ್ಟಿಪಲ್ ಆಫ್ ಪಿ. ಆ ರಿಲೇಷನ್ ಪ್ರಕಾರ ಇದು ಮೂರು ಸೆಟ್ ಆಗುತ್ತೆ. ಇದು ಮೂರು ನೀವು ನೋಡಿದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ಇದ್ದೇ ಇರುತ್ತೆ. ಆಯ್ತಾ? ಹಂಗಾರೆ ಏನ್ ಬರಿಬಹುದು ನಾನು? ಹಂಗಾರೆ ಕೆನ್ ಐ ರೈಟ್ ಯಾವುದು? ಕೆನ್ ಐ ರೈಟ್ ಆರ್ ಈ ಸೆಟ್ಟು ಇದು ಸಬ್ಸೆಟ್ ಆಫ್ ಪಿ ಇಂಟು ಕ್ಯೂ ಬರಿಬೋದಾ? ಯಾವತ್ತು ರಿಲೇಷನ್ ಹೆಂಗಿರುತ್ತೆ ಅಂದ್ರೆ, ರಿಲೇಷನ್ ಆರ್ಡರ್ಡ್ ಪೇರ್ ಅದೇನಿರುತ್ತೆ, ಇಟ್ ಬಿ ಆಲ್ವೇಸ್ ಎ ಸಬ್ಸೆಟ್ ಆಫ್ ಯರ್ ಕಾರ್ಟಿಷಿಯನ್ ಪ್ರಾಡಕ್ಟ್ಸ್. ಓಕೆ, ಸೊ ಇದು ಒಂದು ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇವಾಗ ನೋಡಿ, ಇದೇ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಕ್ಕೆ ನಾನು ಸೆಟ್ ಬಿಲ್ಡರ್ ಅಲ್ಲೂ ಬರಿಬಹುದು ಅದನ್ನ ರಿಲೇಷನ್, ಆಮೇಲೆ ರೋಸ್ಟರ್ ಅಲ್ಲೂ ಬರಿಬಹುದು, ಆಮೇಲೆ ಡಯಾಗ್ರಾಮ್ ಫಾರ್ಮೆಟ್ ಅಲ್ಲೂ ಬರಿಬಹುದು. ಮೂರು ಮೆಥಡ್ ಅಲ್ಲಿ ರಿಲೇಷನ್ ನಾನು ರೆಪ್ರೆಸೆಂಟ್ ಮಾಡಬಹುದು. ಸೊ ದಿಸ್ ಯು ಶುಡ್ ನೋ. ನೆಕ್ಸ್ಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್, ಫಸ್ಟ್ ಒನ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಡೊಮೈನ್. ಓಕೆ, ಇದು ಗೊತ್ತಿರ್ಬೇಕು ಡೊಮೈನ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ರೇಂಜ್ ಅಂತ ಇದೆ ಇನ್ನೊಂದು. ಓಕೆ, ನೆಕ್ಸ್ಟ್ ಮೂರನೇದು ಒಂದಿದೆ, ಅದು ಕೋ ಡೊಮೈನ್. ಏನು ಇದೆಲ್ಲ ಸಿಂಪಲ್. ಓಕೆ, ಡೊಮೈನ್ ಅಂದ್ರೆ ಏನು ಅಂದ್ರೆ, ಡೊಮೈನ್ ಅಂದ್ರೆ ಇವಾಗ ಇದೆಲ್ಲ ಇನ್ಪುಟ್ ಅನ್ಕೊಳ್ಳಿ. ಈ ಕಡೆ ಸೈಡ್ ಇನ್ಪುಟ್, ಈ ಕಡೆ ಸೈಡ್ ಔಟ್ಪುಟ್ ಅನ್ಕೊಂಡ್ರೆ ನೀವು, ಈ ಡೊಮೈನ್ ಅಂದ್ರೆ ಏನು ಅಂದ್ರೆ, ಇನ್ಪುಟ್ ಏನೆಲ್ಲ ಇನ್ಪುಟ್ಸ್ ನ ನೀವು ಯೂಸ್ ಮಾಡಿರೋ ಪರ್ಮಿಸಿಬಲ್ ಅಥವಾ ಯೂಸ್ ಮಾಡಿರೋದು ಈ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಕ್ಕೆ ನೀನು ಯೂಸ್ ಮಾಡಿರೋದು ಏನೇನು ಅಂತ. ಈಗ ಅಕಸ್ಮಾತ್ ನಾನು ಇಲ್ಲಿ 7 ಹಾಕಿದ್ರೆ, 7 ಅಲ್ಲ, ನಾನು 6 ಹಾಕಿದ್ರೆ ಅಕಸ್ಮಾತ್ ಒಂದು 6 ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರೆ, 6 ಇಂದ ಇಲ್ಲಿ ಯಾವುದಕ್ಕೂ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಕರೆಕ್ಟಾ? ಎಸ್ಟಾಬ್ಲಿಷ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ಡೊಮೈನ್ ಅಂದ್ರೆ ಯಾವ್ದು ಯೂಸ್ ಮಾಡಿದ್ಯಾ ಅಷ್ಟೇ. ಯೂಸ್ ಮಾಡಿರೋ 2 ಮತ್ತೆ 4 ಮಾತ್ರ, 6 ರಿಲೇಷನ್ ಇಲ್ಲ ಯಾವುದಕ್ಕೂ. ಸೊ your ಡೊಮೈನ್ ಇಸ್ 2, 4 ಸಪರೇಟ್. ರೇಂಜ್ ಅಂದ್ರೆ ಏನು? ರೇಂಜ್ ಅಂದ್ರೆ ಇದು ಇನ್ಪುಟ್ ಅಂದ್ರೆ ಇದು ಔಟ್ಪುಟ್ ಅಲ್ಲಿ ಯೂಸ್ ಆಗಿರೋದು ಎರಡೇ ನಂಬರ್. ಸೊ ಅದು ಮಾತ್ರ ರೇಂಜ್ 10, 20. ಕೋಡಮೈನ್ ಅಂದ್ರೆ ಏನು? ಕೋಡಮೈನ್ ಅಂದ್ರೆ ಎಲ್ಲ ಔಟ್ಪುಟ್ ಸೈಡ್, ಈ ಸೈಡ್ ಇದೆಯಲ್ಲ, ಇದೆಲ್ಲಾನು ಬರುತ್ತೆ ಸೆಟ್ ಅಲ್ಲಿ. 10, ಯೂಸ್ ಮಾಡದಿರ್ಲಿ ಎಲ್ಲಾನು ಸೆಟ್ ಅಲ್ಲಿ ಹಾಕೊಂಡು ಬರೀಬೇಕು. ಅರ್ಥ ಆಯ್ತಾ? ಡೊಮೈನ್ ಅಂದ್ರೆ ಏನು ಅಂದ್ರೆ, ಡೊಮೈನ್ ಅಂದ್ರೆ ಇದನ್ನ ಇನ್ಪುಟ್ ಅನ್ಕೊಂಡ್ರೆ ನೀವು, ಆಯ್ತಾ, ಈ ಸೈಡ್ ಅಲ್ಲಿ ನೀವು ರಿಲೇಷನ್ಗೆ ಎಸ್ಟಾಬ್ಲಿಷ್ ಮಾಡಕ್ ಯೂಸ್ ಮಾಡಿರೋ ನಂಬರ್ ಮಾತ್ರ ಡೊಮೈನು. ರೇಂಜ್ ಅಂದ್ರೆ ಔಟ್ಪುಟ್ ಸೈಡ್ ಅಲ್ಲಿ ನೀವು ಯೂಸ್ ಮಾಡಿರೋ ನಂಬರ್ಸು. ಕೋಡಮೈನ್ ಅಂದ್ರೆ ಔಟ್ಪುಟ್ ಸೈಡ್ ಇರೋ ಎಲ್ಲಾ ನಂಬರು. ಇದು ಅರ್ಥ ಆಗಿದ್ರೆ ಎಲ್ಲಾ ಪ್ರಾಬ್ಲಮ್ ಮಾಡೋಕ್ ಈಸಿ. ಅರ್ಥ ಆಯ್ತಾ? ಫಸ್ಟ್ ನಿಮ್ಗೆ ಸೊ 2 ಸೆಟ್ ಇದ್ರೆ ಅದನ್ನ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ಬೋದು. ಅದೇನ್ ಸೆಟ್ ಸಿಗುತ್ತೆ ನಿಮ್ಗೆ, ಅದೇನ್ ಆರ್ಡರ್ಡ್ ಪೇರ್ಗಳು ಸಿಗುತ್ತೆ, ಅದನ್ನ ನಾವು ಇವಾಗ ಈ ಎರಡು ಸೆಟ್ಗಳ ಮಧ್ಯೆ ವಿ ಕ್ಯಾನ್ ಎಸ್ಟಾಬ್ಲಿಷ್ ರಿಲೇಷನ್. ಆ ರಿಲೇಷನ್ ನಾವು ಕ್ವಶನ್ ಅಲ್ಲಿ ಅವ್ರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆ ರಿಲೇಷನ್ ನ ತಗೊಂಡು ನಾವು 3 ಫಾರ್ಮೆಟ್ ಅಲ್ಲಿ ಬರೀಬೇಕಾಗುತ್ತೆ. ಯಾವ್ದು ಕೇಳ್ತಾರೆ ಅದು ಬರೀರಿ. ಸೆಟ್ ಬಿಲ್ಡ್ರಾ, ಇದು ರೋಸ್ಟರು, ಆಮೇಲೆ ಇದು ಡಯಾಗ್ರಾಮ್. ಆಮೇಲೆ ಡೊಮೈನ್ ಅಂದ್ರೆ ಏನು, ರೇಂಜ್ ಅಂದ್ರೆ ಏನು, ಕೋಡಮೈನ್ ಅಂದ್ರೆ ಇಷ್ಟು ಗೊತ್ತಿದ್ರೆ ನಿಮ್ಗೆ ಯು ಕ್ಯಾನ್ ಡೆಫಿನೆಟ್ಲಿ ಡೈರೆಕ್ಟ್ಲಿ ಗೋ ಟು ದ ಪ್ರಾಬ್ಲಮ್ಸ್. ಡೈರೆಕ್ಟ್ಲಿ ನಾವು ಪ್ರಾಬ್ಲಮ್ಸ್ ಹೋಗೋಣ. ಅಲ್ಲಿ ನಿಮ್ಗೆ ನಾವು ಅದನ್ನ ಎಕ್ಸಾಂಪಲ್ ನೋಡೋಣ ಫಸ್ಟ್. ಸೊ ಅವಾಗ ನಿಮ್ಗೆ ಅಂದಾಜು ಸಿಗುತ್ತೆ. ಸೊ ಏನಪ್ಪ ಇವಾಗ ಫಸ್ಟ್ ರಿಲೇಷನ್ಸ್ ಇಲ್ಲಿದೆ, ಬರ್ತಿದೀವಿ ರಿಲೇಷನ್ಸ್. ಓಕೆ, ಸೊ ಇಲ್ಲಿ ನೋಡಿ 2 ಸೆಟ್ ಕೊಟ್ಟಿದ್ದಾರೆ, ಪಿ ಸೆಟ್, ಕ್ಯೂ ಸೆಟ್. ಆಯ್ತಾ? ಇವಾಗ ಏನು ನೋಡಿ, ನಮ್ಗೆ ಗೊತ್ತು ಎಷ್ಟು ಕಾರ್ಟಿಷಿಯನ್ ಪ್ರಾಡಕ್ಟ್ ಬರುತ್ತೆ. ಇಲ್ಲಿ 3 ಎಲಿಮೆಂಟ್ಸ್ ಇದೆ, ಇಲ್ಲಿ 5 ಎಲಿಮೆಂಟ್ಸ್ ಇದೆ. ವಿ ನೋ ಎಷ್ಟು ಕಾರ್ಟಿಷಿಯನ್ ಪ್ರಾಡಕ್ಟ್ ಬರುತ್ತೆ. 3 × 5 15 ಕಾರ್ಟಿಷಿಯನ್ ಪೇರ್ಸ್ ಬರುತ್ತೆ, ಆರ್ಡರ್ಡ್ ಪೇರ್ ಬರುತ್ತೆ 15. ಆಯ್ತಾ? ಸೊ ಇವಾಗ ಅದನ್ನ ಏನ್ ಮಾಡಿದಾರೆ ಅವರು, ಅದನ್ನೇ ನಾವು ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಯಾವ ತರ ರೆಪ್ರೆಸೆಂಟ್ ಮಾಡಿ, ರಿಲೇಷನ್ ಏನ್ ಡಿಫೈನ್ ಮಾಡಿದ್ದಾರೆ ರಿಲೇಷನ್ ಅನ್ನು ನೋಡಿದ್ರೆ, ನೋಡಿ ವಿ ಕ್ಯಾನ್ ನಾವು ಒಬ್ಟೈನ್ ಎ ಸಬ್ಸೆಟ್ ಆಫ್ ಪಿ ಇಂಟು ಕ್ಯೂ. ನಾನು ಅವಾಗಲೇ ಹೇಳಿದೆ, ರಿಲೇಷನ್ ಯಾವತ್ತು ಪಿ, ಕ್ಯೂ ಸಬ್ಸೆಟ್ ಆಗಿರುತ್ತೆ. ಬಿಟ್ವೀನ್ ದ ಫಸ್ಟ್ ಎಕ್ಸ್ ಅಂಡ್ ವೈ, ಇದೆಲ್ಲ ಎಕ್ಸ್ ಅಂತ ತಗೊಳ್ತಾರೆ, ಇದನ್ನೆಲ್ಲ ವೈ ಅಂತ ತಗೊಳ್ತಾರೆ. ಏನ್ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ನೋಡಿ, ರಿಲೇಷನ್ ಈ ತರ ಡಿಫೈನ್ ಮಾಡಿದ್ದಾರೆ. ಎಕ್ಸ್, ವೈ, ಎಕ್ಸ್ ಇಸ್ ದ ಫಸ್ಟ್ ಲೆಟರ್ ಆಫ್ ದ ನೇಮ್ ವೈ, ಎಕ್ಸೋ ಇಸ್ ದ ಫಸ್ಟ್ ಲೆಟರ್ ಆಫ್ ದ ವೈ, ವೇರ್ ಎಕ್ಸ್ ಬಿಲಾಂಗ್ಸ್ ಟು ಪಿ ಅಂಡ್ ವೈ ಬಿಲಾಂಗ್ಸ್ ಟು ಕ್ಯೂ. ಇದೆಲ್ಲ ಎಕ್ಸ್ ಬಿಲಾಂಗ್ ಆಗುತ್ತೆ, ಇದೆಲ್ಲ ಕ್ಯೂ ಬಿಲಾಂಗ್ ಆಗುತ್ತೆ. ಏನ್ ತರ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ, ಫಸ್ಟ್ ಎಕ್ಸ್ ಇರೋ ಎಲಿಮೆಂಟ್ಸ್ ವೈಗೆ ನೋಡಿ ಫಸ್ಟ್ ಲೆಟರ್ ಎ ಇಂದ ನೋಡಿ, ಇಲ್ಲೆಲ್ಲ ಇರೋ ಹೆಸರಲ್ಲಿ ಎ ಇಂದ ಶುರುವಾಗೋದು ಯಾವುದು, ಅಲಿ ಮಾತ್ರ. ಅದಕ್ಕೆ ಒಂದೇ ಒಂದು ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ಬಿ ಇಂದ ಬಿನಾಯಿ, ಬಾನು, ಇದೆರಡು ಆಗುತ್ತೆ. ಕರೆಕ್ಟಾ? ಬಿ ಇಂದ ರಿಲೇಷನ್ ಪ್ರಕಾರ ಏನು, ಫಸ್ಟ್ ಲೆಟರ್ ಇಲ್ಲಿ ಯೂಸ್ ಮಾಡಿದ್ರೆ ಮಾತ್ರ. ಸಿ ಇಂದ ಚಂದ್ರ,
ದಿವ್ಯ ಯೂಸೇ ಮಾಡಿಲ್ಲ. ಕರೆಕ್ಟಾ? ದಿವ್ಯ ಯೂಸೇ ಮಾಡಿಲ್ಲ, ಅದು ಬೇಕೇ ಆಗಿಲ್ಲ. ಸೊ ಆರೋ ಮಾರ್ಕ್ ಅಲ್ಲಿ ನಾವು ಇದು ರೆಪ್ರೆಸೆಂಟ್, ಆರೋ ಮಾರ್ಕ್ ಒಂದು ಹಾಕ್ಬೇಕು, ಅದು ಮರಿಬೇಡಿ ಡಯಾಗ್ರಾಮ್ ಮಾಡ್ತಾ. ಅರ್ಥ ಆಯ್ತಾ? ಸೊ ಇದು ನಿಮ್ಮ ನೋಡಿ 15, ಇದು 15 ಆರ್ಡರ್ ಪೇರ್ ಅಲ್ಲಿ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿದಾಗ ನೋಡಿ ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಬರೆದಿದ್ದಾರೆ. ಎ ಕಮ ಅಲಿ ಒಂದು ಒಂದು ಆರ್ಡರ್ ಪೇರ್, ಬಿ ಕಮ ಬಾನು ಒಂದು ಆರ್ಡರ್ ಪೇರು, ಬಿ ಬಿನಾಯ್ ಒಂದು ಆರ್ಡರ್ ಪೇರು, ಸಿ ಕಮ ಚಂದ್ರ. ಅಫ್ಕೋರ್ಸ್ ಇದೆಲ್ಲ ಕೂಡ ಇದ್ರ ಸಬ್ಸೆಟ್ ಆಗಲೇಬೇಕು, ಆರ್ಡರ್ ಪೇರ್ ಸಬ್ಸೆಟ್ ಆಗಲೇಬೇಕು, ಅದನ್ನೇ ಇಲ್ಲಿ ಬರೆದಿದ್ದಾರೆ. ಓಕೆ, ಸೊ ಇಲ್ಲಿ ಅದು ನಾನು ಹೇಳಿದ್ದೆ ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡಿ. ನಾನು ಆಗ್ಲೇ ಹೇಳಿದೆ ನೋಡಿ, ರಿಲೇಷನ್ ಮೇ ಬಿ ರೆಪ್ರೆಸೆಂಟೆಡ್ ಆಲ್ಜಿಬ್ರೈಕಲಿ either by ರೋಸ್ಟರ್ ಮೆಥಡ್ ಅಂಡ್ ಸೆಟ್ ಬಿಲ್ಡರ್ ಮೆಥಡ್ ಅಂಡ್ ಆರೋ ಮಾರ್ಕ್ ರೆಪ್ರೆಸೆಂಟೇಷನ್, ಆರೋ ಡಯಾಗ್ರಾಮ್ ಇಂದ ರೆಪ್ರೆಸೆಂಟ್ ಮಾಡಬಹುದು ಅಂತ. ಇದು ನಾನು ಆಗ್ಲೇ ಹೇಳಿದೆ. ಡೊಮೈನ್ ಅಂದ್ರೇನು, ಕೋಡೊಮೈನ್ ಅಂದ್ರೇನು, ಆಯ್ತಾ, ರೇಂಜ್ ಅಂದ್ರೇನು, ಇದನ್ನ ಅದೇ ಬರ್ತಿದ್ದಾರೆ. ನಾವು ಡೈರೆಕ್ಟ್ ಎಕ್ಸಾಂಪಲ್ಸ್ ಹೋಗೋಣ, ಈಸಿಲಿ ಗೊತ್ತಾಗುತ್ತೆ. ಫಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿದೆ ಫಸ್ಟ್ ಎಕ್ಸಾಂಪಲ್. ಲೆಟ್ ಎ, ಇದು ಒಂದು ಸೆಟ್ ಇದೆ. ಡಿಫೈನ್ ದ ರಿಲೇಷನ್ ಆರ್ ಫ್ರಮ್ ಎ ಟು ಎ, ಅಂದ್ರೆ ಎರಡು ಸೆಟ್ ಎ ಸೆಟ್ ಇದೆ, ಎರಡು ಸೆಟ್ ಎ ಸೆಟ್. ಯಾವ ತರ ರಿಲೇಷನ್ ಇದೆ ಅಂದ್ರೆ, ಸಂಬಂಧ ಹೆಂಗಿದೆ ಅಂದ್ರೆ ಎಕ್ಸ್ ಮತ್ತೆ ವೈ, ಆಯ್ತಾ. ವೈ ಕಡೆ ಯಾವ ತರ ನೀನು ಇವಾಗ ನೋಡಿ ಇಲ್ಲಿ ಬರೆದ್ರೆ ನಾನು, ಓಕೆ ನಾನು ಇಲ್ಲಿ ಬರಿತೀನಿ ನೋಡಿ, 1, 2, 3, 4, 5, 6 ಇದನ್ನ ಹಿಂಗ್ ಬರ್ದಿದ್ದೀನಿ ಡಯಾಗ್ರಾಮ್ ಹಾಕಕ್ಕೆ, ಆಯ್ತಾ. ಆದ್ರೆ ಇದನ್ನ ಹೆಂಗು ಡಯಾಗ್ರಾಮ್ ಕೇಳಿದ್ದಾರೆ ಕ್ವಶನ್ ಅಲ್ಲಿ. ಓಕೆ, ಸೊ ಇಲ್ಲೂ ಕೂಡ ನಾನು ಎರಡು ಆ ಸೆಟ್ಟೆ ಹಾಕ್ತೀನಿ. ಯಾವುದು, ಎ ಇಂದ ಎಗೆ ಮಾಡಕ್ ಹೇಳಿರೋದ್ರಿಂದ ಎ ಇಂದ ಎಗೆ ನಾವು ಸಂಬಂಧ ಕಳಿಸ್ಬೇಕು. ಯಾವ ತರ ಸಂಬಂಧ, ಸೊ ಯಾವ ತರ ಸಂಬಂಧ ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ, ಆಯ್ತಾ, ಅದನ್ನ ನಾವು ರಿಲೇಟ್ ಕೊಟ್ಟಿದ್ದಾರೆ ಅವರೇ. ಎರಡೂ ಸೆಟ್ ನೋಡಿ, ಎರಡು ಸೆಟ್ ಎನೆ ಯಾವ ತರ ಸಂಬಂಧ ಕ್ರಿಯೇಟ್ ಮಾಡಬೇಕು. ಇದೆಲ್ಲ ಎಕ್ಸ್ ಅನ್ಕೊಂಡ್ರೆ, ಇದೆಲ್ಲ ವೈ ಅನ್ಕೊಂಡ್ರೆ ನೋಡಿ, ಈ ಕಡೆ ಸೈಡ್ ಎಲ್ಲ ಎಕ್ಸ್, ಈ ಕಡೆ ಸೈಡ್ ಎಲ್ಲ ವೈ ಅನ್ಕೊಂಡ್ರೆ ಯಾವ ತರ ನಾವು ಸಂಬಂಧ ಕಲ್ಪಿಸಬೇಕು ಅಂದ್ರೆ, ಯುವರ್ ವೈ ಟರ್ಮ್ ಶುಡ್ ಬಿ ಕನೆಕ್ಟೆಡ್ ಟು ಎಕ್ಸ್ ಪ್ಲಸ್ ಒನ್. ಎಕ್ಸ್ ಪ್ಲಸ್ ಒನ್ ಅಂದ್ರೇನು, ಇವಾಗ ವೈ ಟರ್ಮ್ ಯಾವ ತರ ಕನೆಕ್ಟ್ ಮಾಡಬೇಕು ಅಂದ್ರೆ, ಅಥವಾ ನೋಡಿ ಇಲ್ಲಿ ನನಗೆ ಹಿಂಗೂ ಬರಿಬೋದಾ ನೋಡಿ, y is equal to x plus 1, or can I write y minus 1 is equal to x, ಆಯ್ತಾ. 1 ಈ ಕಡೆ ತರ್ತೀನಿ. ಇವಾಗ ಎಕ್ಸ್ ಮತ್ತೆ y ಗೆ ರಿಲೇಷನ್ ಏನು ಅಂದ್ರೆ, ಇವಾಗ ನೋಡಿ ಎಕ್ಸ್ ನಾನು 1 ಅಂತ ತಗೊಂಡ್ರೆ, ಆಯ್ತಾ, y ಮೈನಸ್ 1 ಅಂದ್ರೆ ಏನು, ಇದು y ಟರ್ಮ್ ಅನ್ಕೊಂಡ್ರೆ y ಮೈನಸ್ 1. ಓಕೆ, ಸೊ ಇದು ನಮಗೆ ಇಲ್ಲಿ ನೋಡಿ ನಾನು ನೋಡ್ತೀನಿ. ಇವಾಗ ಇಲ್ಲಿ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಓಕೆ, ವೈ, ಆಯ್ತಾ, ಇವಾಗ ಎಕ್ಸ್ ವೈ ಯಾವ ತರ ಅಂದ್ರೆ ಎಕ್ಸ್ ಪ್ಲಸ್ 1 ನೋಡಿ, ವೈ ಹೆಂಗಿರ್ಬೇಕು ಕನೆಕ್ಟ್ ಮಾಡಬೇಕು ನೀವು ಎಕ್ಸ್ ನ ಅಂದ್ರೆ ಎಕ್ಸ್ ಪ್ಲಸ್ 1. ಇವಾಗ 1 ನಾನು ಯಾವ್ದು ಕನೆಕ್ಟ್ ಮಾಡಬೇಕು, ಪ್ಲಸ್ 1 ಗೆ ಕನೆಕ್ಟ್ ಮಾಡಬೇಕು. ಎಕ್ಸ್ ಇಂದ ವೈಗೆ ರಿಲೇಷನ್ ಏನು ಅಂದ್ರೆ 2 ಪ್ಲಸ್ 1 ಮಾಡಬೇಕು, ಕರೆಕ್ಟಾ, ಪ್ಲಸ್ 1 ಮಾಡಬೇಕು. ಅಥವಾ ಇಲ್ಲಿ ನೋಡಿದ್ರೆ ನಾವು ಎಕ್ಸ್ ಇಂದ ಯಾವ್ದಕ್ಕೆ ನಾನು ವೈ ಮೈನಸ್ 1 ಇಸ್ ಈಕ್ವಲ್ ಟು ಎಕ್ಸ್. ವೈ ಮೈನಸ್ 1 ಅಂದ್ರೆ ಏನು, ವೈ ಮೈನಸ್ 1 ಅಂದ್ರೆ ಇದು ನೀನು ವೈ ಅಂತ ತಗೊಂಡ್ರೆ ಸೆಟ್ಟು, ಸೊ ಮೈನಸ್ 1 ಮಾಡಿದ್ರೆ ಇದು ನಿನಗೆ 2 ಮೈನಸ್ ಮಾಡಿದ್ರೆ 1 ಬರುತ್ತೆ. ಸೊ ಅದಕ್ಕೆ ಇದಕ್ಕೆ ಕನೆಕ್ಟ್ ಮಾಡಿದೀನಿ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಸಂಬಂಧ, 2 ಇಂದ ಏನು ಕನೆಕ್ಟ್ ಮಾಡಬೇಕು, 2 ಇಂದ 3 ಕನೆಕ್ಟ್ ಮಾಡ್ಬೇಕಲ್ವಾ, 2 ಇಂದ 3 ಕನೆಕ್ಟ್ ಮಾಡಬೇಕು. 3 ಇಂದ ಏನು ಕನೆಕ್ಟ್ ಮಾಡಬೇಕು, ಪ್ಲಸ್ 1 ಜಾಸ್ತಿ ಹಾಕಿದೆ. 4 ಇಂದ 5 ಕನೆಕ್ಟ್ ಮಾಡಬೇಕು. 5 ಇಂದ 6 ಕನೆಕ್ಟ್ ಮಾಡಬೇಕು. 6 ಇಂದ ಪ್ಲಸ್ 1 ಮಾಡಕ್ಕೆ ಇಲ್ಲಿ ಟರ್ಮ್ ಇಲ್ವೇ ಇಲ್ಲ. ಸೊ ನಾನು ಕನೆಕ್ಟ್ ಮಾಡೋದು ರಿಲೇಷನ್ ಏನೇನು, 1, 2 ಕೊಟ್ಟಿದ್ದಾರೆ, 1, 2, 3, ಆಯ್ತಾ, 3, 4, 4, 5, 5, 6. ಇಲ್ಲಿ ನೋಡ್ರಿ ಸಂಬಂಧ ಹೆಂಗಿದೆ, ಎಕ್ಸ್ ಇಲ್ಲಿದ್ರೆ ಇದು ನೆಕ್ಸ್ಟ್ ಟರ್ಮ್ ಎಕ್ಸ್ ಪ್ಲಸ್ 1 ಇದೆ. ವೈ ಜಾಗದಲ್ಲಿ ಏನಿರ್ಬೇಕು, ವೈ ಜಾಗದಲ್ಲಿ ಎಕ್ಸ್ ಪ್ಲಸ್ 1 ಇರಬೇಕು. ವೈ ಜಾಗದಲ್ಲಿ ಎಕ್ಸ್ ಪ್ಲಸ್ 1 ಇರಬೇಕು. ಎಕ್ಸ್ ಪ್ಲಸ್ 1 ಆಗುತ್ತಾ, ಇದನ್ನ ಎಕ್ಸ್ ಅಂತ ತಗೊಂಡ್ರೆ ಇದು ಎಕ್ಸ್ ಪ್ಲಸ್ 1 2 ಇದೆ, ಕರೆಕ್ಟಾ ನೋಡಿ. ಅದಕ್ಕೆ ಇದೆಲ್ಲ ನಿನಗೆ ಪೇರ್ ಆಗುತ್ತೆ. ಡಯಾಗ್ರಾಮ್ ನೋಡಿ ಅವರೇ ಮಾಡಿದ್ದಾರೆ ನೋಡಿ, ನನ್ನ ಆರೋ ಮಾರ್ಕ್ ಹಾಕಿ ನೋಡಾದ್ರೆ ನಾವು ಮಾಡ್ದಂಗೆ ಮಾಡಿದ್ದಾರೆ, ಆಯ್ತಾ. ಇದರಲ್ಲಿ ಡೊಮೈನ್ ಏನು, ಇದರಲ್ಲಿ ಇವಾಗ ಡಿಸ್ಕಸ್ ಮಾಡೋಣ. ಆಗಲೇ ಡೊಮೈನ್ ಏನು, ಈ ಸೆಟ್ ಅಲ್ಲಿ ಇನ್ಪುಟ್ ಅಲ್ಲಿ ಯೂಸ್ ಆಗಿರೋದು ಮಾತ್ರ 1 ಯೂಸ್ ಆಗಿದೆ, 2 ಆಗಿದೆ, 3 ಆಗಿದೆ, 4 ಆಗಿದೆ, 5 ಆಗಿದೆ, ಇದು ಡೊಮೈನ್. ರೇಂಜ್ ಯಾವುದು, ಔಟ್ಪುಟ್ ಸೈಡ್ ಅಲ್ಲಿ ಯೂಸ್ ಆಗಿರೋದು ಮಾತ್ರ 2, 3, 4, 5, 6 ನೋಡಿ. ಕೋಡಮೈನ್ ಅಂದ್ರೆ ಏನು, ಇದೆಲ್ಲ ಔಟ್ಪುಟ್ ಸೈಡ್ ಅಲ್ಲಿ ಎಲ್ಲಾ ನಂಬರು ಕೋಡಮೈನ್ ನೋಡಿ, 1, 2, 3, 4, 5. ನಿಮ್ಗೆ ರಿಲೇಷನ್ ಎಸ್ಟಾಬ್ಲಿಷ್ ಮಾಡೋದು ಕರೆಕ್ಟ್ ಆಗಿ ಅರ್ಥ ಆಗಿ ಏನ್ ತರ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿದೆ ಅನ್ಸುತ್ತೆ, ಇದು ಬೇಡ. ವೆರಿ ಕ್ಲಿಯರ್ ಆಗಿ ಏನು ಅಂದ್ರೆ, ಎಕ್ಸ್ ಕಮ ವೈ ಯಾವ ತರ ರಿಲೇಷನ್ ಇರಬೇಕು ಅಂದ್ರೆ, ವೈ ಜಾಗದಲ್ಲಿ ಏನಿದೆ ಎಕ್ಸ್ ಪ್ಲಸ್ 1 ಅಷ್ಟೇ, ವೈ ಜಾಗದಲ್ಲಿ ಎಕ್ಸ್ ಪ್ಲಸ್ 1 ಹಾಕ್ಬೇಕು. ಅದಕ್ಕೆ ಪ್ಲಸ್ 1 ಆಡ್ ಮಾಡಿದ್ರೆ 1, 2 ಕನೆಕ್ಟ್ ಮಾಡ್ತೀರಾ, 2 ನ 3 ಕನೆಕ್ಟ್ ಮಾಡ್ತೀರಾ, 3 ಗೆ 4 ಮಾಡ್ತೀರಾ, 4 ಗೆ 5 ಮಾಡ್ತೀರಾ, 5 ಗೆ 6 ಮಾಡ್ತೀರಾ, 6 ಗೆ 7 ಮಾಡಕ್ಕೆ ಎಲಿಮೆಂಟ್ಸೇ ಇಲ್ಲ. ಓಕೆ, ಸೊ ಇದು ನಿಮ್ಮ 7th. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ ನೋಡಿ. ಇಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ,
ಬಿಟ್ವೀನ್ ಪಿ ಅಂಡ್ ಕ್ಯೂ ರೈಟ್ ಸೆಟ್ ಬಿಲ್ಡರ್ ಅಲ್ಲೂ ಬರೀಬೇಕು, ರೋಸ್ಟರ್ ಅಲ್ಲೂ ಬರೀಬೇಕು. ಇದನ್ನ ವಾಟ್ ಈಸ್ ಡೊಮೈನ್ ಅಂಡ್ ರೇಂಜ್ ಕೇಳ್ತಿದ್ದಾರೆ. ಇಲ್ಲಿ ಡಯಾಗ್ರಾಮ್ ಕೊಟ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ. ಇಲ್ಲಿ ನೋಡಿ, 9 ಇಂದ ಏನು ಕನೆಕ್ಟ್ ಮಾಡಿದ್ದಾರೆ ರಿಲೇಷನ್ 9 ಇಂದ 3 ಒಂದು ಕನೆಕ್ಟ್ ಮಾಡಿದ್ದಾರೆ, 9 ಇಂದ -3 ಒಂದು ಮಾಡಿದ್ದಾರೆ, 4 ಇಂದ 2 ಮಾಡಿದ್ದಾರೆ, 4 ಇಂದ -2 ಮಾಡಿದ್ದಾರೆ, 25 ಇಂದ 5 ಮಾಡಿದ್ದಾರೆ. ನೀವೇನ್ ನೋಡ್ತಾ ಇದ್ದೀರಾ ಇಲ್ಲಿ ಅಂದ್ರೆ ದೀಸ್ ಆರ್ 9 ಇಂದ 3 -9 ಅಂದ್ರೆ ಏನಿದು ಸ್ಕ್ವಯರ್ ರೂಟ್ ಆಫ್ 9 ಅಲ್ವಾ, ನೀವು ಓದಿರ್ತೀರಾ. x² = 9 ಅಂದ್ರೆ ಆಯ್ತಾ, ಸ್ಕ್ವಯರ್ ರೂಟ್ ಆಫ್ 9 ಇಸ್ ನಥಿಂಗ್ ಬಟ್ +or-3. ಕರೆಕ್ಟಾ? +or-3 ಅಂದ್ರೆ 9ಗೆ +or-3 ಇಸ್ ದ ಸ್ಕ್ವಯರ್ ರೂಟ್, 4ಗೆ -2 +2, 25ಗೆ 5 -5. ಕರೆಕ್ಟಾ? ಸೊ ನಾನು ಹೆಂಗ್ ಬರಿಬಹುದು? ಸೆಟ್ ಬಿಲ್ಡರ್ ಬರಿಬೇಕಂದ್ರೆ ನೋಡಿ ಇಲ್ಲಿ ಬರ್ದಿದ್ದಾರೆ x, y. ಓಕೆ, ಅಂಡ್ x ಇಸ್ ದ ಸ್ಕ್ವಯರ್ ಆಫ್ y. ಕರೆಕ್ಟಾ? x ಎಲ್ಲಾನು y ದ ಸ್ಕ್ವಯರ್. ಆಯ್ತಾ? ಇವಾಗ ನೋಡಿ 3 ಸ್ಕ್ವಯರ್ 9, -3 ಸ್ಕ್ವಯರ್ 9, 4 ಸ್ಕ್ವಯರ್ 2, 2 ಸ್ಕ್ವಯರ್ 4, -2 ಸ್ಕ್ವಯರ್ 4. ಆಯ್ತಾ? ಅದನ್ನೇ ರಿಲೇಷನ್. ಇದು ಹೆಂಗ್ ಬರೆಯೋದು? ರೋಸ್ಟರ್ ಫಾರ್ಮ್ ಅಲ್ಲಿ ಹೆಂಗ್ ಬರೆಯೋದು? ರೋಸ್ಟರ್ ಫಾರ್ಮ್ ಬರಬೇಕಾ? ಸಿಂಪಲ್ ಕರೆಕ್ಷನ್. 9,3 ಒಂದು, ನೆಕ್ಸ್ಟ್ 9, -3 ಇನ್ನೊಂದು, ನೆಕ್ಸ್ಟ್ 4, 2, 4, -2, ನೆಕ್ಸ್ಟ್ 25, 5. ಸೊ ನೆಕ್ಸ್ಟ್ 25, -5. ಕರೆಕ್ಟಾ? ನೋಡಿ ಮತ್ತೆ. ಸೊ ಏನು ಇವಾಗ ಡೊಮೈನ್ ಅಂದ್ರೆ ಏನು? ಯೂಸ್ ಆಗಿರೋ ವ್ಯಾಲ್ಯೂಸ್ ಮಾತ್ರ. ಯೂಸ್ ಆಗಿರೋದು 9, 4, 12. ಆಯ್ತಾ? ಯೂಸ್ ಆಗಿರೋದು ಇನ್ಪುಟ್ ಸೈಡ್ ಯೂಸ್ ಆಗಿರೋ ನಂಬರ್ಸ್. ಔಟ್ಪುಟ್ ಸೈಡ್ ಅಲ್ಲಿ ಯೂಸ್ ಆಗಿರೋ ನಂಬರ್ಸ್ ರೇಂಜ್ ಅಂತ ಕರಿತೀವಿ. ಯೂಸ್ ಆಗಿರೋದು 5, 3, 2, 1 ಯೂಸ್ ಆಗಿಲ್ಲ ನೋಡಿ, ಅದಕ್ಕೆ ಇಲ್ಲಿ 1 ಬಂದೇ ಇಲ್ಲ. ನೋಟ್ ಅಲ್ಲಿ ಕೊಟ್ಟಿದ್ದಾರೆ 1 ಇಸ್ ನಾಟ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಪಿ, ರಿಲೇಟ್ ಆಗಿಲ್ಲ ಪಿಗೆ, ಅದಕ್ಕೆ 1 ಯೂಸ್ ಮಾಡ್ತಾ ಇಲ್ಲ. 1 ಇಲ್ಲಿ ರೇಂಜ್ ಅಲ್ಲೂ ಕೂಡ ಬರುತ್ತೆ. ಕೋಡೊಮೈನ್ ಎಲ್ಲ ಬರುತ್ತೆ. ಔಟ್ಪುಟ್ ಸೈಡ್ ಇರೋ ನಂಬರ್ಸ್ ಎಲ್ಲ ಕೋಡೊಮೈನ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಈ ರಿಲೇಷನ್ ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ತೀವಿ. ರಿಲೇಷನ್ ಇಲ್ಲಿ ಅರ್ಥ ಆಯ್ತಲ್ಲ, ಯಾವ ಏನ್ ರಿಲೇಷನ್, ಇದಕ್ಕೂ ರಿಲೇಷನ್ ಏನು, ಇದಕ್ಕೂ ರಿಲೇಷನ್ ಏನಂದ್ರೆ ಎಕ್ಸ್ ಏನಿದೆಯಲ್ಲ, ಎಕ್ಸ್ ಇಸ್ ದ ಸ್ಕ್ವಯರ್ ಆಫ್ ವೈ. ಕರೆಕ್ಟಾ? ಎಕ್ಸ್ ಇಲ್ಲಿರೋ ಎಕ್ಸ್ ಟರ್ಮ್ಸ್ ಯಾವ ತರ ನಾವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಟ್ ಮಸ್ಟ್ ಬಿ ಸ್ಕ್ವಯರ್ ಆಫ್ ವೈ. ಆ ತರನೇ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಇಲ್ಲ ಅಫ್ಕೋರ್ಸ್ ಎಲ್ಲರೂ ಸೆಲೆಕ್ಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ನೋಟ್ ಇದೆ. ಆ ನೋಟ್ ಏನು ಎಕ್ಸಾಂಪಲ್ ಇದೆ ಅದೇ ನೋಡಿ. ಇಲ್ಲಿ ಲೆಟ್ ಎ ಬಿ ಕೊಟ್ಟಿದ್ದಾರೆ. ಫೈಂಡ್ ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ. ಎಷ್ಟು ರಿಲೇಷನ್ಸ್ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು? ನಾನು ಆಗ್ಲೇ ಹೇಳಿದೆ, ಇವಾಗ ಕಾರ್ಟೇಷನ್ ಪ್ರಾಡಕ್ಟ್ ಅಲ್ಲಿ ಎಷ್ಟು ಸಾಧ್ಯ? ಕಾರ್ಟೇಷನ್ ಪ್ರಾಡಕ್ಟ್ ಅಲ್ಲಿ ಇಷ್ಟೇ ಸಾಧ್ಯ, 4. ಸೊ ರಿಲೇಷನ್ ಎಷ್ಟು ಎಸ್ಟಾಬ್ಲಿಷ್ ಮಾಡ್ಬೋದು? ಯು ಕ್ಯಾನ್ ಓನ್ಲಿ ಎಸ್ಟಾಬ್ಲಿಷ್ 2 to the power 4. ಎಷ್ಟು ನಾನು ಇದು ಗ್ಯಾಪ್ ಇಟ್ಕೊಳ್ಳಿ, ಎಷ್ಟು ಇದು ಸಿಟಿಗೆಲ್ಲ ತುಂಬಾ ಇಂಪಾರ್ಟೆಂಟ್. ಇದು ಎಷ್ಟು ಕಾರ್ಟೇಷನ್ ಪ್ರಾಡಕ್ಟ್ ಇದೆ? 4 ಕಾರ್ಟೇಷನ್ ಪ್ರಾಡಕ್ಟ್ ಇದೆ, 2 to the power 4. ಇಷ್ಟು ರಿಲೇಷನ್ಸ್ ನ ವೆರೈಟಿ ಆಫ್ ರಿಲೇಷನ್ಸ್ ನ ಇದ್ರ ಮಧ್ಯೆ ಯೋಚನೆ ಮಾಡಕ್ ಸಾಧ್ಯ ಇದೆ. ಸೊ 2 to the power 4 is the relation that can number of relations that I can establish from this given sets. Okay, so ಇಷ್ಟು ಗೊತ್ತಿದ್ರೆ ನೆಕ್ಸ್ಟ್ ವಿಲ್ ಡೈರೆಕ್ಟ್ಲಿ ಗೋ ಟು ದ ಪ್ರಾಬ್ಲಮ್ಸ್. ಓಕೆ, ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿ. ಲೆಟ್ ಎ ಬಿ ಕೊಟ್ಟಿದ್ದಾರೆ. ಡಿಫೈನ್ ರಿಲೇಷನ್ ಫ್ರಮ್ ಎ ಟು ಎ ಬೈ, ಇಲ್ಲಿ ನೋಡಿ ಯಾವ ತರ ರಿಲೇಷನ್ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಇದು ರಿಲೇಷನ್ ಎಸ್ಟಾಬ್ಲಿಷ್ ಮಾಡಬೇಕು. ರೈಟ್ ಡೊಮೈನ್ ಕೋಡೊಮೈನ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನ ಸ್ವಲ್ಪ ನಾವು ಮಾಡಿಫೈ ಮಾಡ್ಕೋಣ. ಹೆಂಗೆ? ಇದು x, y ಫಾರ್ಮೆಟ್ ಅಲ್ಲಿ 3x - y = 0. ಕೆನ್ ಐ ರೈಟ್ 3x = y? ಕರೆಕ್ಟಾ? ಕೆನ್ ಐ ರೈಟ್ 3x = y? ಬರೀಬಹುದಲ್ವಾ? ಈ y ಈ ಕಡೆ ಹೋಗುತ್ತೆ. ದಿಸ್ ಇಸ್ ದ ರಿಲೇಷನ್. ಓಕೆ, ಸೊ ಇವಾಗ ಎ ಅಲ್ಲಿ ಏನೆಲ್ಲ ಇದೆ? ಎ ಸೆಟ್ ಅಲ್ಲಿ ಆಯ್ತಾ, ಜಸ್ಟ್ ನೀನು ಕಾರ್ಟೇಷನ್ ಪ್ರಾಡಕ್ಟ್ ಇದನ್ನ ಡಯಾಗ್ರಾಮ್ ಅಲ್ಲಿ ಬರೆದ್ರೆ ಎಲ್ಲ ಬರೆಯಕ್ ಹೋಗಲ್ಲ, ಕೆಲವು ಬರೀತೀನಿ. 1, 2, 3, .14. ಓಕೆ, ಸೊ ಇಲ್ಲಿ ಎ ಟು ಎನೇ ಎಸ್ಟಾಬ್ಲಿಷ್ ಮಾಡಕ್ ಹೇಳಿದ್ದಾರೆ. ದೇ ಆಸ್ಕ್ಡ್ us to establish to ಎ ಟು ಎ. ಓಕೆ, ರಿಲೇಷನ್ ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಈಗ ಡೊಮೈನ್ ಕೋಡೊಮೈನ್ ಕೇಳಿದ್ದಾರೆ ಅಷ್ಟೇ ಇಲ್ಲಿ. ಸೊ ಡಯಾಗ್ರಾಮ್ ಹಾಕ್ಬೋದು, ನಾನು ರೋಸ್ಟರ್ ಫಾರ್ಮುಲಾ ಬರೀಬಹುದು. ಇವಾಗ ಇದು ರೋಸ್ಟರ್ ಫಾರ್ಮುಲಾ ಬರೆದ್ರೆ ಹೆಂಗಿರುತ್ತೆ ನೋಡಿ. ಇವಾಗ ಇದು ಮಾಡ್ಬಿಟ್ಟು ಅದು ಮಾಡೋದು ಈಸಿ ಆಗುತ್ತೆ ನಿಮಗೆ. 3x = y. ಕರೆಕ್ಟಾ? 3x ಇವಾಗ ನೀನು ಎಕ್ಸ್ ನ ನೀನು x, y ಹೆಂಗ್ ತಗೋಬೇಕು ನೀನು ಅಂದ್ರೆ, ಎಕ್ಸ್ ಒಂದಿರುತ್ತೆ, ಎಕ್ಸ್ ಒಂದ್ ನೋಡಿ. 3x = y. ಸೊ ಎಕ್ಸ್ ಇದ್ರೆ y ಎಷ್ಟಿರುತ್ತೆ? y ಇಟ್ ವಿಲ್ ಬಿ 3 times of x. ಕರೆಕ್ಟಾ? ಸೊ ಅಂದ್ರೆ ಇಲ್ಲಿ 1 ಇಂದ ಯಾವ್ದು ಕನೆಕ್ಟ್ ಮಾಡ್ಬೇಕು? ಇಲ್ಲೆಲ್ಲ ನೀನು 1, 2, 3, 4, 5, 6, 7, 8. ಓಕೆ, ಸೊ 1 ನ ಯಾವ್ದು ಕನೆಕ್ಟ್ ಮಾಡ್ಬೇಕು? 1 ನ ಯಾವ್ದು ಕನೆಕ್ಟ್ ಮಾಡ್ಬೇಕು ಅಂದ್ರೆ ಎಕ್ಸ್ ನ ನಾನು ಇದು 1 ನ ಎಕ್ಸ್ ಅಂತ ತಗೊಂಡ್ರೆ y ಎಷ್ಟಿರುತ್ತೆ? y ವಿಲ್ ಬಿ 3 times of x. ಕರೆಕ್ಟಾ?
ಅಂದ್ರೆ ನಾನು 3 ಟೈಮ್ಸ್ x 3 ಕನೆಕ್ಟ್ ಮಾಡ್ಬೋದು ಒಂದು ರಿಲೇಷನ್. ನೆಕ್ಸ್ಟ್ 2 ತಗೊಂಡ್ರೆ ಎಕ್ಸ್ ನ 2 ಯಾವ್ದು ಕನೆಕ್ಟ್ ಮಾಡಬೇಕು, 2 ನಾನು ಕನೆಕ್ಟ್ ಮಾಡಬೇಕಾಗಿದ್ದು 3 ಟೈಮ್ಸ್ ಆಫ್ 2 ಇಸ್ ಯಾವುದು, 2 3s are 6, 6 ಕನೆಕ್ಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ 3 ನಾನು ಎಕ್ಸ್ ಅಂತ ತಗೊಂಡ್ರೆ 3 ಇಂಟು 3 are 9, 9 ಇಲ್ಲೆಲ್ಲೋ ಬರುತ್ತೆ. ಓಕೆ, 9 ಇಲ್ಲೆಲ್ಲೋ ಬರುತ್ತೆ ಅನ್ಕೊಂಡ್ರೆ. ನೆಕ್ಸ್ಟ್ 4 3s are 12, 4 ಅಂತ ತಗೊಂಡ್ರೆ ಆಯ್ತಾ. ಸೊ ಇವಾಗ ಇಲ್ಲೆಲ್ಲೋ 12 ಬರುತ್ತೆ, ಕೆಳಗಡೆ ಎಲ್ಲೋ 12 ಬರುತ್ತೆ, ಇಲ್ಲೆಲ್ಲೋ 12 ಬರುತ್ತೆ, ಕರೆಕ್ಟಾ, ಇಲ್ಲೆಲ್ಲೋ 12 ಬರುತ್ತೆ. ಓಕೆ, ಸೊ ಇವಾಗ ಏನೇನು ರಿಲೇಷನ್. ನೆಕ್ಸ್ಟ್ 5 ತಗೊಂಡ್ರೆ ಎಕ್ಸ್, 5 3s are 15, ಅದು ಆಗಲ್ಲ. 15 ಇಲ್ಲಿ ಈ ಸೆಟ್ ಅಲ್ಲಿ 15 ನಂಬರೇ ಇಲ್ಲ, ಗ್ಯಾಪ್ ಇಟ್ಕೊಳ್ಳಿ. ಎಷ್ಟಿದೆ ಅಷ್ಟೇ ನಾನು ಎಕ್ಸ್ಟ್ರಾ ನಂಬರ್ಸ್ ತಗೊಳ್ಳಿ. ಈ ಸೆಟ್ ಅಲ್ಲಿ 1 to 14 ಇದೆ. ಇವಾಗ ನಾನು 4 ಮತ್ತೆ ಇದು ಮಾಡಿದೆ, ಅದು 4 ಮತ್ತೆ 4 3s are 4 ಅಂತ ಎಕ್ಸ್ ತಗೊಂಡ್ರೆ 3 ಟೈಮ್ಸ್ ಅಲ್ವಾ, ವೈ ಇಸ್ 3 ಟೈಮ್ಸ್ ಆಫ್ ಎಕ್ಸ್ ಅಂದ್ರೆ ಏನ್ ಬರುತ್ತೆ ನನಗೆ 12 ಬರುತ್ತೆ. ಸೊ 4 12 ಆಗುತ್ತೆ. ಆದ್ರೆ 5 3s are 15 ಇದು ಆಗಲ್ಲ. ಇದು ಸೆಟ್ ಅಲ್ಲಿ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಕ್ಕೆ ಆಗಲ್ಲ ಈ ಕೊಟ್ಟಿರೋ ಡೇಟಾ ಪ್ರಕಾರ. ಸೊ ನಾನು ಏನೆಲ್ಲ ಬರಿಬೋದು, ಸೊ ಏನು ನಾನು ಇದು ರೋಸ್ಟಲ್ ಬರೆದ ಏನೆಲ್ಲ ಬರಿತೀನಿ, 1 3 ಒಂದು ಆಯ್ತಾ. ಸೊ ನೆಕ್ಸ್ಟ್ 1 3 ಆಯ್ತು. ನೆಕ್ಸ್ಟ್ 2 6 ಒಂದು. ಓಕೆ, ಸೊ ನೆಕ್ಸ್ಟ್ 3 4s ಸೊ 3 3s 9. ನೆಕ್ಸ್ಟ್ 4 12 ಇಷ್ಟೇ ನನಗೆ ರಿಲೇಷನ್ ಅಲ್ಲಿ ಯೂಸ್ ಮಾಡೋಕ್ಕಾಗೋದು. ಸೊ ನೆಕ್ಸ್ಟ್ ಡೊಮೈನ್ ಅಂದ್ರೆ ಏನು, ಡೊಮೈನ್ ಅಂದ್ರೆ ಆಗ್ಲೇ ಹೇಳಿದೆ, ಡೊಮೈನ್ ಅಂದ್ರೆ ಔಟ್ಪುಟ್ ಸೈಡ್ ಅಲ್ಲಿ ಯೂಸ್ ಮಾಡಿ, ಔಟ್ಪುಟ್ ಸೈಡ್ ಯೂಸ್ ಮಾಡಿ ಇಲ್ಲೂ ಗೊತ್ತಾಗುತ್ತೆ ನನಗೆ ಆಯ್ತಾ, ಅಥವಾ ಈ ಡಯಾಗ್ರಾಮ್ ಅಲ್ಲಿ ಗೊತ್ತಾಗುತ್ತೆ. ಇಟ್ ಈಸ್ ಔಟ್ಪುಟ್ ಸೈಡ್ ಅಲ್ಲಿ ಡೊಮೈನ್ ಏನು, ಡೊಮೈನ್. ಸೊ ಡೊಮೈನ್ ಅಂತ ಬರೆದು ಡೊಮೈನ್ ಅಂತ ಡಿ ಅಂತ ಸುಮ್ಮನೆ ಕೊಡ್ತೀನಿ. 1 2 3 4 ಡೊಮೈನು ಆಯ್ತಾ. ನೆಕ್ಸ್ಟ್ ಕೋಡ್ ಇದು ರೇಂಜ್ ಬರೋಣ ಆಮೇಲೆ. ರೇಂಜ್ ಅಲ್ಲಿ ಅಂದ್ರೆ ಏನು, ಯಾವ್ದು ಯೂಸ್ ಮಾಡಿದ್ವಿ ಔಟ್ಪುಟ್ ಸೈಡ್, ಯೂಸ್ ಮಾಡಿರೋದು ಎಷ್ಟು, ಯೂಸ್ ಮಾಡಿರೋದು 3 ಯೂಸ್ ಮಾಡಿದೀವಿ, 6 ಯೂಸ್ ಮಾಡಿದೀವಿ, 9 ಯೂಸ್ ಮಾಡಿದೀವಿ, 12 ಯೂಸ್ ಮಾಡಿದೀವಿ, ಅದು ರೇಂಜು. ಕೋಡೊಮೈನ್ ಅಂದ್ರೆ ಏನು, ಕೋಡೊಮೈನ್ ಎಲ್ಲಾ ಸೆಟ್ 1 to 14 ಎಲ್ಲಾನು ಬರಿಬೇಕು. ಕೋಡೊಮೈನ್ಗೆ 1 2 3 4 ಅಪ್ ಟು 14 ವರೆಗೂ ನಾನು ರೇಂಜ್ ಅಲ್ಲಿ ಬರಿಬೇಕು. ಅರ್ಥ ಆಯ್ತಾ ಇದು ಆಯ್ತಾ. ರಿಲೇಷನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಈ ರಿಲೇಷನ್ ನ ಎಕ್ಸ್ ಅಂತ ತಗೊಳ್ಳಿ, ವೈ ಅಂದ್ರೆ ಏನು 3 ಟೈಮ್ಸ್ ಆಫ್ ಎಕ್ಸ್. ಸೊ ಇಲ್ಲಿ ಯಾವ ತರ ರಿಲೇಷನ್ ಕನೆಕ್ಟ್ ಮಾಡಬೇಕು ವೈಗೆ ಅಂದ್ರೆ 3 ಟೈಮ್ಸ್ ಆಫ್ ಎಕ್ಸ್ ಬರೋದನ್ನ ಕನೆಕ್ಟ್ ಮಾಡಬೇಕು. ಓಕೆ, ಹೋಪ್ಫುಲಿ ಮೇಡ್ ಯು ಇದು ಅರ್ಥ ಆಗಿದೆ ನಿಮಗೆ ಅಂತ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ರಾಬ್ಲಮ್. ಡಿಫೈನ್ ರಿಲೇಷನ್ ಆರ್ ಒಂದು ನ್ಯಾಚುರಲ್ ನಂಬರ್ ಸೆಟ್ ಆಯ್ತಾ. ಸೊ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತೆ ಅಂಡ್ ಎಕ್ಸ್ ಇಸ್ ಲೆಸ್ ದೆನ್ 4. ಓಕೆ, ಡಿಪಿಕ್ಟ್ ದಿಸ್ ರಿಲೇಷನ್ ಯೂಸಿಂಗ್ ರೋಸ್ಟರ್ ಫಾರ್ಮ್, ರೈಟ್ ದಟ್ ಡೊಮೈನ್ ಅಂಡ್ ರೇಂಜ್ ಆಯ್ತಾ. ಇವಾಗ ನಾವು ಇಫ್ ಯು ಜಸ್ಟ್ ಸಿ ಎಕ್ಸ್ ಲೆಸ್ ದೆನ್ 4 ಅಂತೆ. ಸೊ ಎಕ್ಸ್ ಲೆಸ್ ದೆನ್ 4 ಅಂತ ಏನೆಲ್ಲ ಬರುತ್ತೆ, ಯು ವಿಲ್ ಜಸ್ಟ್ ಹ್ಯಾವ್ ಆ ಸೆಟ್ ಅಲ್ಲಿ ನೀವು ಎಕ್ಸ್ ಲೆಸ್ ದೆನ್ 4 ಏನೆಲ್ಲ ಬರುತ್ತೆ, 1 2 3 ಬರುತ್ತೆ. ಸೊ ವೈ ಹೆಂಗಿರುತ್ತೆ, ಸೊ ವೈ ಅಲ್ಲಿ ನೀನು ವೈ ಯಾವ ತರ ತಗೋಬೇಕು, ವೈ ಎಕ್ಸ್ ಪ್ಲಸ್ 5 ಇರಬೇಕು. ಎಕ್ಸ್ ಪ್ಲಸ್ 5 ಅಂದ್ರೆ ಯು ಜಸ್ಟ್ ಆಡ್ 1 to 5. ನಾನು ಎಕ್ಸ್ ಪ್ಲಸ್ ಅಂದ್ರೆ ವೈ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ 6 ಆಗುತ್ತೆ. ನೆಕ್ಸ್ಟ್ 2 plus 5, ನೆಕ್ಸ್ಟ್ 2 plus 5 7 ಆಗುತ್ತೆ. ನೆಕ್ಸ್ಟ್ 3 plus 5 8 ಆಗುತ್ತೆ ಆಯ್ತಾ. ಸೊ ಇವಾಗ ಇದ್ರಲ್ಲಿ ಏನಪ್ಪಾ, ಇದ್ರಲ್ಲಿ ಏನೆಲ್ಲ ನಾನು ರಿಲೇಷನ್ ರೋಸ್ಟರ್ ಫಾರ್ಮ್ ಹೆಂಗ್ ಬರೋದು, ರೋಸ್ಟರ್ ಫಾರ್ಮ್ ಬರೋದಾಗುತ್ತೆ ರಿಲೇಷನ್ ಇಸ್ ಈಕ್ವಲ್ ಟು 1 6. ಸೊ ನೆಕ್ಸ್ಟ್ 2 7, ನೆಕ್ಸ್ಟ್ 3 8. ಕರೆಕ್ಟ್ ಅಲ್ವಾ ನೋಡಿ. ಇದು ರಿಲೇಷನ್ 1 ಹಾಕ್ದಾಗ 6 ಬಂತು, 2 ಹಾಕ್ದಾಗ 7 ಬಂತು, 3 ಹಾಕ್ದಾಗ 8 ಬಂತು. ನಾನು ಕೊಟ್ಟಿರೋ ಡೇಟಾದಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಿದೆ, ವೈ ಜಾಗದಲ್ಲಿ ಇಷ್ಟೇ ಬಂತು. ಯೂಸಿಂಗ್ ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ ನಾನು ಎಲ್ಲಾನು 1 6 2 7 ಅಂಡ್ 3 8 ಆಯ್ತಾ. ಸೊ ಡೊಮೈನ್ ಏನು, ಯಾವ್ದು ಯೂಸ್ ಮಾಡಿದೀವಿ, ಈಗ 1 2 3 3 ಯೂಸ್ ಮಾಡಿದೀವಿ. ರೇಂಜ್ ಅಂದ್ರೆ ಏನು, ಔಟ್ಪುಟ್ ಸೈಡ್ ಅಲ್ಲಿ ಇದು 3 ಯೂಸ್ ಮಾಡಿದೀವಿ. ಸೊ ದೇರ್ ಫೋರ್ ಸೊ ಇದು ಡೊಮೈನ್, ಇದು ಫುಲ್ ನೀವು ಇದನ್ನ ತಿದ್ಬೋದು, ಇದು ಡೊಮೈನ್ ಅಂತ ಬರೀಬಹುದು, ಇದು ರೇಂಜ್ ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಓಕೆ, ಸೊ ನೋಡಿ ಇಲ್ಲಿ ಎರಡು ಕೊಟ್ಟಿದ್ದಾರೆ, ಎರಡು ಸೆಟ್. ಡಿಫೈನ್ ರಿಲೇಷನ್ ಫ್ರಮ್ ಎ ಟು ಬಿ ಬೈ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಇಸ್ ಆಡ್. ಓಕೆ, ರೈಟ್ ಆರ್ ಇನ್ ದ ರೋಸ್ಟರ್ ಫಾರ್ಮ್. ಓಕೆ, ಸೊ ಇವಾಗ ನಾವು ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿರೋದು ನೋಡೋಣ. 1 2 3 5. ಓಕೆ, ಸೊ ನೆಕ್ಸ್ಟ್ ಈ ಕಡೆ ಸೈಡು 4 6 9. ಓಕೆ, ಸೊ ವೆರಿ ಸಾರಿ, ಇನ್ನು ಕಲಿತಾ ಇದ್ದೀನಿ. ಇದು ಪೆನ್ ಟ್ಯಾಬ್, ಇದು ಇನ್ನು ಲರ್ನಿಂಗ್ ಟು ರೈಟ್ ಇಟ್ ನೀಟ್ಲಿ. ಓಕೆ, ಸೊ ಏನ್ ತರ ರಿಲೇಷನ್, ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಇಸ್ ಆಡ್.
ಎಕ್ಸ್ ವೈ ಮಧ್ಯೆ ಡಿಫ್ರೆನ್ಸ್ ಮಾಡಿದಾಗ ಸೊ ಯಾವ ತರ ಬರಬೇಕು ಅಂದ್ರೆ ಎಕ್ಸ್ ನ ನೀನು 1 ತಗೊಂಡ್ರೆ ಅದನ್ನ ನೀನು ಡಿಫ್ರೆನ್ಸ್ ಮಾಡಿದಾಗ ವೈ ಒಟ್ಟಿಗೆ ಸಂಬಂಧ ಏನಿದೆ ಅಂದ್ರೆ ಆಡ್ ಸಂಬಂಧ ಬರಬೇಕು. ಇವಾಗ 1 ಇಂದ ಅಕಸ್ಮಾತ್ ನಾನು 4 ಕಳೆದ್ರೆ ಏನ್ ಬರುತ್ತೆ? 1 - 4 = 3 ಆಡ್ ನಂಬರು. ಸೊ ಇದನ್ನ ಕನೆಕ್ಟ್ ಮಾಡ್ಬೋದಲ್ಲ, ಇದು ಒಂದು ರಿಲೇಷನ್. 1 ಇಂದ 6 ಕನೆಕ್ಟ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್? ಸಪ್ರಾಕ್ಟ್ ಮಾಡಿದ್ರೆ ನಿಮಗೆ 5 ಬರುತ್ತೆ, 5 ಆಡ್ ನಂಬರು. 1 ಇಂದ 9 ಕನೆಕ್ಟ್ ಮಾಡಿದ್ರೆ ಏನ್ ಬರುತ್ತೆ? 9 - 1 8 ಆಗಲ್ಲ, ಕನೆಕ್ಟ್ ಆಗಲ್ಲ. ರಿಲೇಷನ್ ಏನ್ ಎಷ್ಟು ಡಿಫೈನ್ ಮಾಡೋ ರಿಲೇಷನ್ಗೆ ನಾನು ಎಷ್ಟು ಕನೆಕ್ಟ್ ಆಗಲ್ಲ. ನೆಕ್ಸ್ಟ್ 2 ಇಂದ 4 ಆಗುತ್ತಾ? 2 ಇಂದ 4 4 - 2 ಮಾಡಿದ್ರೆ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ. ಡಿಫರೆನ್ಸ್ ಅಂದ್ರೆ ಈ ನಂಬರ್ ಮೈನಸ್ ಮಾಡಬೇಕು. ಡಿಫರೆನ್ಸ್ ಗೊತ್ತಲ್ಲ, ದೊಡ್ಡ ನಂಬರ್ ಮೈನಸ್ ಚಿಕ್ಕ ನಂಬರ್. 4 - 2 ಮಾಡಿದ್ರೆ ಈವನ್ ಬರುತ್ತೆ, ಆಡ್ ಬರ್ತಾ ಇಲ್ಲ. ಸೊ ರಿಲೇಷನ್ ಎಸ್ಟಾಬ್ಲಿಷ್ ಮಾಡಕ್ ಆಗಲ್ಲ ಇಲ್ಲಿ 2 to 4ಗೆ. ನೆಕ್ಸ್ಟ್ 2 to 6 ಆಗುತ್ತಾ? 2 - 6 4, ಇದು ರಿಲೇಷನ್ ಎಸ್ಟಾಬ್ಲಿಷ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಯಾಕಂದ್ರೆ ಈವನ್ ನಂಬರ್ ಬರ್ತಾ ಇದೆ. 2 to 9 ರಿಲೇಷನ್ ಎಸ್ಟಾಬ್ಲಿಷ್ ಮಾಡಕ್ಕಾಗುತ್ತಾ? ಮಾಡ್ಬೋದು, ಯಾಕಂದ್ರೆ 9 - 2 7 ಆಡ್ ನಂಬರ್ ಬರಬೇಕು, ರಿಲೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು. ನೆಕ್ಸ್ಟ್ 3 ಇಂದ 4ಗೆ ಕನೆಕ್ಟ್ ಮಾಡ್ಬೋದಾ? ಕನೆಕ್ಟ್ ಮಾಡ್ಬೋದು, ಯಾಕಂದ್ರೆ 3 - 4 1 ಬರುತ್ತೆ, ಇದು ಆಡ್ ನಂಬರ್. ಓಕೆ. ಸೊ ನೆಕ್ಸ್ಟ್ 3 ಇಂದ 6 ಆಗುತ್ತೆ. 3 ಇಂದ 6 3 ಬರುತ್ತೆ, 3 ಆಡ್ ನಂಬರ್, ಕನೆಕ್ಟ್ ಮಾಡ್ಬೋದು. 3 ಇಂದ 9 ಆಗುತ್ತಾ? 3 ಇಂದ 9ಗೆ ಹಾಕಿದ್ರೆ 6 ಬರುತ್ತೆ, 6 ಆಡ್ ನಂಬರ್ ಅಲ್ಲ, ಈವನ್ ಆಗಲ್ಲ. 5 ಇಂದ 4 ಆಗುತ್ತಾ? 5 ಇಂದ 4 ಆಗುತ್ತೆ. 5 ಇಂದ 4 ಆಗುತ್ತೆ. ನಾನು ಜಸ್ಟ್ ಇಲ್ಲಿ ಎಲ್ಲ ಕ್ಯಾವರ್ಸ್ ಆಯ್ತು. ನೆಕ್ಸ್ಟ್ 5 ಇಂದ 6 ಆಗುತ್ತೆ. ಆಯ್ತಾ? 5 ಇಂದ 9 ಆಗುತ್ತಾ? ಆಗಲ್ಲ. ಸೊ ಇದು ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ಬೇಡ. ಏನೇ ನೋಡಿ, 1, ಆಯ್ತಾ, ರಿಲೇಷನ್. ಓಕೆ, ರಿಲೇಷನ್ ನೋಡಿ 1, 4ಗೆ ಹಾಕುತ್ತೆ. 1, 4 ನೋಡಿ ಬರ್ದಾಗಲೇ ಗೊತ್ತಾಗುತ್ತೆ. 1, 4 3 ಬರುತ್ತೆ, ಆಡ್ ನಂಬರ್ ಆಗುತ್ತೆ. ನೆಕ್ಸ್ಟ್ 1, 6 ಇದು ಆಗುತ್ತೆ. ನೆಕ್ಸ್ಟ್ 1, 9 ಆಗುತ್ತಾ? ಆಗಲ್ಲ, ಸೊ ಬರೀಬಾರದು. ನೆಕ್ಸ್ಟ್ 2, ಯಾವ್ದು ಕರೆಕ್ಟ್ ಮಾಡಿದ್ವಿ? 2, 4 ಆಗಲ್ಲ. 2, 6 ಆಗಲ್ಲ. 2, 9 ಮಾತ್ರ ಆಗೋದು, ಕರೆಕ್ಟಾ? 2, 9. ಸೊ ನೆಕ್ಸ್ಟ್ 3, 4 ಆಗುತ್ತೆ, ಕರೆಕ್ಟಾ? 3 - 4 - 3 ಮಾಡಿದ್ರೆ 1 ಬರುತ್ತೆ, ಆಡ್ ನಂಬರ್, ರಿಲೇಷನ್ ಸಾಧ್ಯ ಇದೆ. 3, 6 ಆಗುತ್ತೆ, ಯಾಕಂದ್ರೆ 6 - 3 ಆಡ್ ನಂಬರ್ ಆಗುತ್ತೆ. ನೆಕ್ಸ್ಟ್ 3, 9 ಆಗಲ್ಲ. ನೆಕ್ಸ್ಟ್ 5, 4 ಆಗುತ್ತೆ. ಓಕೆ, 5, 4 ಆಗುತ್ತೆ, ಯಾಕಂದ್ರೆ -1 ಆನ್ಸರ್ ಬರುತ್ತೆ. ನೆಕ್ಸ್ಟ್ 5, 6 ಆಗುತ್ತೆ. 5, 9 ಆಗಲ್ಲ, ಆನ್ಸರ್ 4 ಬರುತ್ತೆ. ಇದು ನಿಮ್ಮ ರಿಲೇಷನ್. ಅರ್ಥ ಆಯ್ತಾ? ಸೊ ಇನ್ನೇನ್ ಕೇಳಿಲ್ಲ, ಇದನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಕೇಳಿದ್ದಾನೆ. ಸೊ ಡಿಫ್ರೆನ್ಸ್ ಬಿಟ್ಟು ರಿಲೇಷನ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಡಿಫ್ರೆಂಟ್. ರಿಲೇಷನ್ ಏನಂದ್ರೆ ಯಾವ ತರ ಸಂಬಂಧ ಅಂದ್ರೆ ಎರಡೆರಡು ಯಾವ ತರ ಕಂಡುಹಿಡಿತೀರಂದ್ರೆ ಸೆಟ್ ಆರ್ಡರ್ಡ್ ಪೇರು, ಇದೆರಡು ಮಧ್ಯೆ ಸಂಬಂಧ ಹೆಂಗಿರ್ಬೇಕಂದ್ರೆ ಮೈನಸ್ ಮಾಡಿದಾಗ ಆಡ್ ನಂಬರ್ ಬರಬೇಕು. ಇಲ್ಲಿ ನೋಡಿ ಬರೆದಿರೋದೆಲ್ಲ ಮೈನಸ್ ಮಾಡಿ ಆಡ್ ನಂಬರೇ ಬರುತ್ತೆ ನಿಮಗೆ, ಈವನ್ ನಂಬರ್ ಎಲ್ಲೂ ಬರಲ್ಲ. ನಾನು ಅದನ್ನೇ ಇಲ್ಲಿ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ. ಫೋರ್ತ್ ಒನ್ ನೋಡಿ, ಶೋ ದ ರಿಲೇಶನ್ಶಿಪ್ ಬಿಟ್ವೀನ್ ಪಿ ಅಂಡ್ ಕ್ಯೂ, ರೈಟ್ ದ ರಿಲೇಷನ್. ಸೊ ಇದರಲ್ಲಿ ಸೆಟ್ ಬಿಲ್ಡರ್ ಅಲ್ಲಿ ಬರೀಬೇಕು, ರೋಸ್ಟರ್ ಫಾರ್ಮ್ ರಿಲೇಷನ್ ಬರೀಬೇಕು. ವಾಟ್ ಈಸ್ ಡೊಮೈನ್ ಅಂಡ್ ರೇಂಜ್? ನೋಡಿ ತುಂಬಾ ಸಿಂಪಲ್ ಡಯಾಗ್ರಾಮು. ಡೊಮೈನ್ ಇಲ್ಲೇ ಬರೀಬೇಕು. ಡೊಮೈನ್ ಅಂದ್ರೆ ಈ ಕಡೆ ಸೈಡ್ ಯೂಸ್ ಮಾಡಿರೋದೆಲ್ಲ, ಇದೆಲ್ಲ ಡೊಮೈನು. ರೇಂಜ್ ಅಂದ್ರೆ ಇದೆಲ್ಲ ರೇಂಜು ಅಷ್ಟೇ. ನೆಕ್ಸ್ಟ್ ಇವಾಗ ಈ ರಿಲೇಷನ್ ಆಯ್ತಾ, ಇದನ್ನ ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯೋದು ಈಸಿ. ರೋಸ್ಟರ್ ಫಾರ್ಮ್ ಅಲ್ಲಿ ಹೆಂಗ್ ಬರೀತೀರಾ? ರೋಸ್ಟರ್ ಫಾರ್ಮ್ ಬರೀಬೇಕಂದ್ರೆ R = ಎಲ್ಲ ತುಂಬಾ ಸಿಂಪಲ್. ಸೊ ಏನು 5, 3 ಒಂದು ರಿಲೇಷನ್, ನೆಕ್ಸ್ಟ್ 6, 4 ಒಂದು ರಿಲೇಷನ್, ನೆಕ್ಸ್ಟ್ 7, 5 ಒಂದು ರಿಲೇಷನ್. ಇದು ರೋಸ್ಟರ್ ಫಾರ್ಮ್ ಅಲ್ಲಿ ಈಸಿ. ಅದೇ ನಾನು ಸೆಟ್ ಬಿಲ್ಡರ್ ಬರಿಬೇಕಂದ್ರೆ ಏನು? ಸೆಟ್ ಬಿಲ್ಡರ್ ಬರಿಬೇಕಂದ್ರೆ ಯಾವತ್ತು ಆರ್ಡರ್ ಪೇರ್ ಅಲ್ವಾ, ಆಯ್ತಾ, XY ಅಂತ ಬರಿಬೇಕು. ಆಯ್ತಾ? ನೆಕ್ಸ್ಟ್ ಹೇಳಿ ಇವಾಗ ಯಾವ ತರ ಸಂಬಂಧ ಇದೆ 5 ಮತ್ತೆ 3ಗೆ, 6 ಮತ್ತೆ 4ಗೆ. ನೋಡಿ 5 ಇಂದ 2 ಮೈನಸ್ ಮಾಡಿದ್ರೆ 3 ಬರುತ್ತೆ, 6 ಇಂದ 2 ಮೈನಸ್ ಮಾಡಿದ್ರೆ 4 ಬರುತ್ತೆ, 7 ಇಂದ 2 ಮೈನಸ್ ಮಾಡಿದ್ರೆ 5 ಬರುತ್ತೆ. ಕೆನ್ ರೈಟ್ ಈ ತರ ಎಸ್ಟಾಬ್ಲಿಷ್ ಮಾಡಬಹುದಾ? ಏನಂದ್ರೆ ನೋಡಿ ಎಕ್ಸ್ ಅಂತ ತಗೊಂಡ್ರೆ, ಆಯ್ತಾ, ನೋಡಿ ಕೆನ್ ರೈಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು y - 2 ಅಂತ ತಗೊಂಬೋದಾ? ಆಯ್ತಾ, ಎಕ್ಸ್ ಮತ್ತೆ ವೈಗೆ ಏನ್ ಸಂಬಂಧ ಅಂದ್ರೆ ಎಕ್ಸ್ ತಗೊಳ್ತೀರಾ, ವೈಗೆ ಏನು ಅಂದ್ರೆ ಸೊ ಎಕ್ಸ್ ಪ್ಲಸ್ 2 ಬರೀತೀವಿ ಅಂಶ. ಇದು ತಪ್ಪಾಗುತ್ತೆ, ಇದು ಒಂದ್ ಸೆಕೆಂಡ್. ಸೊ ವೈ ಇದು ತಪ್ಪಾಗುತ್ತೆ, ಇದು ಸರಿ ಆಗಲ್ಲ. ಏನಿರುತ್ತೆ ಅಂದ್ರೆ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ವೈ, ಕರೆಕ್ಟಾ? ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ವೈ. ಯಾಕೆ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ವೈ? ನೋಡಿ ಎಕ್ಸ್ ಅಂದ್ರೆ ಇಲ್ಲಿ ತಗೊಂಡ್ಬಿಡ್ತೀರಾ, ಆಯ್ತಾ. ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ವೈ. ಎಕ್ಸ್ -2 ಏನಂದ್ರೆ ವೈ ಅಂದ್ರೆ ಏನಪ್ಪ ಟರ್ಮ್ಸ್? ವೈ ಟರ್ಮ್ಸ್ ಹೆಂಗಿದೆ ಅಂದ್ರೆ ಎಕ್ಸ್ -2 ಮಾಡಿದಾಗ ವೈ ಟರ್ಮ್ಸ್ ಬರ್ತಿದೆ, ಎಲ್ಲ ವೈ ಟರ್ಮ್ಸ್ ವೈ ಕಡೆ ಇರೋದು, ಆಯ್ತಾ. ಸೊ 5 - 2 3, 6 - 2 4, 7 - 5 2, ಆಯ್ತಾ. ಸೊ ಅದಕ್ಕೆ ಎಕ್ಸ್ -2 ಇದು ನಿಮ್ಮ ಯಾವುದು ಆಗುತ್ತೆ? ಇದು ಸೆಟ್ ಬಿಲ್ಡರ್ ಆಗುತ್ತೆ, ಇದು ರೋಸ್ಟರ್ ಫಾರ್ಮ್ ಆಗುತ್ತೆ. ನೋಡ್ಕೊಂಡು ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿ. ಇಲ್ಲಿ ರಿಲೇಷನ್ ನೀವೇ ಎಸ್ಟಾಬ್ಲಿಷ್ ಮಾಡಿ, ಡಯಾಗ್ರಾಮ್ ಕೊಟ್ಟು ರಿಲೇಷನ್ ಎಸ್ಟಾಬ್ಲಿಷ್ ಮಾಡಬೇಕು. ಓಕೆನಾ?
ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಫಿಫ್ತ್ ಒನ್. ಓಕೆ, ಸೊ ಜಸ್ಟ್ ಇದನ್ನ ಕ್ವಿಕ್ಕಾಗಿ ರೇಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ವಶನ್ ನೀವು ಹಂಗೆ ನೋಡಿದ್ರೆ ಎ ಸೆಟ್ ಕೊಟ್ಟಿದ್ದಾರೆ, ರಿಲೇಷನ್ ಎ ಟು ಎನೇ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಅದರಿಂದ ಅದೇನೆ, ಈ ಎರಡು ಸೆಟ್ ಕೊಟ್ಟಿಲ್ಲ, ಒಂದೇ ಸೆಟ್ ಕೊಟ್ಟಿದ್ದಾರೆ, ಅದರಿಂದ ಅದನ್ನೇ ಎಸ್ಟಾಬ್ಲಿಷ್ ಮಾಡಿ ಅಂತ. ಆಮೇಲೆ ಏನ್ ಕೊಡ್ತಿದ್ದಾರೆ, ರಿಲೇಷನ್ ಸಂಬಂಧ ಹೆಂಗಿದೆ ಅಂದ್ರೆ ಎ ಅಂಡ್ ಬಿ ಬಿಲಾಂಗ್ಸ್ ಟು ಎ, ಬಿ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಎ. ಬಿ ಯಾವ ತರ ರಿಲೇಷನ್ ಎಸ್ಟಾಬ್ಲಿಷ್ ಮಾಡ್ಬೇಕು, ಎಕ್ಸಾಕ್ಟ್ಲಿ ಡಿವಿಸಿಬಲ್ ಆಗ್ಬೇಕು, ಎಕ್ಸಾಕ್ಟ್ಲಿ. ಸೊ ನಾನು ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯಕ್ಕೆ ಕೇಳಿದ್ದಾರೆ ಅಷ್ಟೇ, ರೋಸ್ಟರ್ ಫಾರ್ಮ್ ಅಲ್ಲಿ ಬರೆಯಕ್ಕೆ ಕೇಳಿದ್ದಾರೆ. ಸೊ ಯಾವ ತರ ಸಂಬಂಧ ಇದೆ, ಎಕ್ಸಾಕ್ಟ್ಲಿ ಡಿವೈಡ್ ಆಗಬೇಕು. ಇವಾಗ ಇವಾಗ ಒನ್ ಇದೆ, ಒನ್ ತಗೊಂಡ್ರೆ ನಾನು ಮತ್ತೆ ಇನ್ನೊಂದು ಸೆಟ್ ಅಲ್ಲಿ ಇದೆಲ್ಲ ಇದ್ರೆ ಒನ್ ಇಂದ ಡಿವೈಡ್ ಆಗುತ್ತಾ, ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ ಒನ್. ಸೊ 1,1 ಒಂದು ಸೆಟ್ ಆಯ್ತಾ. ನೆಕ್ಸ್ಟ್ 1,2 ಆಗುತ್ತಾ, 2 ಆಗುತ್ತೆ, 2 ಇಂದ 1 ಡಿವೈಡ್ ಆಗಲ್ವಾ, ಬಿ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 2 ಇಂದ 1 ಡಿವೈಡ್ ಮಾಡಬಹುದು. ಸೊ ಅದಕ್ಕೆ 1,2. ನೆಕ್ಸ್ಟ್ 1,3 ಆಗುತ್ತೆ, 3 ಇಂದ 1 ಡಿವೈಡ್ ಮಾಡಬಹುದು. 1,4 ಆಗುತ್ತೆ. ನೆಕ್ಸ್ಟ್ 1,6 ಆಗುತ್ತೆ. ಕರೆಕ್ಟಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 1 ಎಲ್ಲ ಆಯ್ತು, 2 ನೋಡೋಣ. 2 ಇಂದ 2 ಸೆಟ್ಗೆ ಎಕ್ಸಾಕ್ಟ್ಲಿ 2 ಎಕ್ಸಾಕ್ಟ್ಲಿ 1 ಇಂದ ಡಿವೈಡ್ ಆಗುತ್ತಾ. ಸೊ ಯಾವುದು 2 ಇದಾಗಲ್ಲ, 2,1 ಆಗಲ್ಲ, 2,3 ಆಗಲ್ಲ, 2,4 ಆಗುತ್ತಾ, ಆಗುತ್ತೆ. ಯಾಕಂದ್ರೆ 4 ಇಸ್ ಡಿವಿಸಿಬಲ್ ಬೈ 2. ನೆಕ್ಸ್ಟ್ 2,6 ಆಗುತ್ತಾ, ಆಗುತ್ತೆ, ಯಾಕಂದ್ರೆ 6 ಇಂದ 2 ಡಿವೈಡ್ ಆಗುತ್ತೆ. ಓಕೆ, ಸೊ ಅದಾಗುತ್ತೆ. ನೆಕ್ಸ್ಟ್ ಏನು, 3 ತಗೊಳ್ಬೇಕು. ನೆಕ್ಸ್ಟ್ 3 ಎಕ್ಸ್ ಟರ್ಮ್ ಎಲ್ಲ 3 ಇಂದ 2 1 ಆಗಲ್ಲ, 2 ಆಗಲ್ಲ, 3 ಇಂದ 3 ಆಗುತ್ತಾ, ಡಿವೈಡ್ ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತಾ. ಸೊ ಇಲ್ಲಿ ನಾನು ಇದನ್ನು ಬರೀಬೇಕಾಗಿತ್ತು, ಇಲ್ಲೊಂದು ಮಿಸ್ ಮಾಡಿದೆ. ಸೊ ನೀವು 2 ತಗೊಂಡ್ರೆ 2 ಅಲ್ಲೂ ಕೂಡ ಡಿವೈಡ್ ಆಗುತ್ತದು. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಒಂದ್ ಸೆಕೆಂಡ್. ಸೊ ನೆಕ್ಸ್ಟ್ ನೀವು 3 ಇಂದ ನೋಡಿದ್ರೆ, ಓಕೆ 3 ಇಂದ ನೋಡಿದ್ರೆ ಏನ್ ಬರುತ್ತೆ, 3 ಇಂದ ನೀವು 3 ಇಂದ ನೋಡಿದ್ರೆ 3 ಇಂದ 3 ಆಗುತ್ತೆ, 3 ಇಂದ 6 ಆಗುತ್ತೆ, ಆಯ್ತಾ, 4 ಆಗಲ್ಲ. ಓಕೆ, ಸೊ ಈಗ ನಾವು ಏನ್ ಬರ್ತೀವಿ, 1,4 1 ಸೆಕೆಂಡ್, 1,1 ಆಯ್ತು, 1,2 ಆಯ್ತು, 1,3 2,4 ಎಕ್ಸಾಕ್ಟ್ಲಿ ಡಿವೈಡ್. ಸೊ 2,2 ಆಗುತ್ತೆ, ಇಲ್ಲಿ ನಾನು ಬರೀಬೇಕಾಗಿತ್ತು, 2,2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 3,3 ತಗೊಂಡ್ಬಿಟ್ರೆ 3,3 ಅಲ್ಲೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 3,6 ಆಗುತ್ತೆ. ನೋಡಿ ರಿಲೇಷನ್ ನೋಡಿ ಯಾವ ತರ ಸಂಬಂಧ ಇರಬೇಕಂದ್ರೆ ಇದು ಡಿವೈಡ್ ಆಗುತ್ತೆ. 2,1 ನೋಡಿ, ಬಿ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಎ. ಸೊ 2 ಡಿವೈಡ್ ಬೈ 1 ಆಗುತ್ತೆ, 3 ಡಿವೈಡ್ 1 ಆಗುತ್ತೆ, 4 ಬೈ 1 ಆಗುತ್ತೆ, 2/2 ಆಗುತ್ತೆ, 4/2 ಆಗುತ್ತೆ, 6/2 ಆಗುತ್ತೆ. ನೋಡಿ ಬಿ ಇಸ್ ಡಿವಿಸಿಬಲ್ ಅಂದ್ರೆ ಸೆಕೆಂಡ್ ನಂಬರ್ ಎ ಡಿವೈಡ್ ಆಗುತ್ತೆ ನೋಡ್ಬೇಕು. 3,3 ಆಗುತ್ತೆ, 6,3 ಆಗುತ್ತೆ. ಸೊ ನೆಕ್ಸ್ಟ್ 4 ಯೂಸ್ ಮಾಡೋಣ. ಸೊ 4 ಯೂಸ್ ಮಾಡಿದ್ರೆ ನಾವು, ಸೊ ಏನು 4 ಯೂಸ್ ಮಾಡ್ತೀನಿ, 4 ಫಸ್ಟ್ ಬರುತ್ತೆ ಎಕ್ಸ್ ಅಲ್ಲಿ. 2 ಅಲ್ಲಿ ಡಿವೈಡ್ ಆಗುತ್ತಾ, ಆಗಲ್ಲ. 4 ಇಂದ 4 ಆಗುತ್ತೆ, 6 ಅಲ್ಲಿ ಆಗುತ್ತಾ, ಆಗಲ್ಲ. ಸೊ ಇನ್ಯಾವುದು ಆಗಲ್ಲ. ನೆಕ್ಸ್ಟ್ 6,6 ಅಲ್ಲಿ ಆಗುತ್ತೆ ಅಷ್ಟೇ, 6 ಅಲ್ಲಿ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ. ಇದೆ ರೋಸ್ಟರ್ ಫಾರ್ಮ್ ಅಲ್ಲಿ ಬರ್ತೀನಿ. ಇದನ್ನ ನೀವು ಡಯಾಗ್ರಾಮ್ ಅಲ್ಲಿ ಬರೀಬಹುದು, ತುಂಬಾ ದೊಡ್ಡದಾಗುತ್ತೆ. ಆಯ್ತಾ, ಇಲ್ಲಿ ಏನ್ ಕೇಳಿ ರೋಸ್ಟರ್ ಫಾರ್ಮ್ ಅಷ್ಟೇ. ಯಾವ ತರ ರಿಲೇಷನ್ ಇರಬೇಕು ಅಂದ್ರೆ, ಸೊ ನೀವು ಬಿ ಮತ್ತೆ ಎ ಬಿ ಅಂತ ತಗೊಂಡ್ರೆ ಒಳಗಡೆ, ಸೊ ಬಿ ಶುಡ್ ಬಿ ಡಿವಿಸಿಬಲ್ ಬೈ ಎ. ಫೈಂಡ್ ದ ಡೊಮೈನ್. ಡೊಮೈನ್ ಅಂದ್ರೆ ಯೂಸ್ ಮಾಡಿದೆಲ್ಲ ಬರೀರಪ್ಪ, ಏನೆಲ್ಲ ಯೂಸ್ ಮಾಡಿದೀರಾ. ಈ ಕಡೆ ಸೈಡ್ ಯೂಸ್ ಮಾಡಿರೋದು ಎಕ್ಸ್ ಎಲ್ಲ ಡೊಮೈನು, ವೈ ಎಲ್ಲಾನು ರೇಂಜು. ಆಯ್ತಾ. ಸೊ 1,1, ಸೊ ರಿಪೀಟ್ ಮಾಡೋದು ಬೇಡ. 1 2 3 4 6 ಡೊಮೈನ್. ಕರೆಕ್ಟಾ. ಸೊ ಡೊಮೈನ್ ಏನು ಅಂದ್ರೆ 1 2 3 4 6 ಅಂದ್ರೆ ಎಲ್ಲ ಯೂಸ್ ಮಾಡಿದ್ರಲ್ಲ, ಇಲ್ಲಿ ಎಲ್ಲ ಯೂಸ್ ಮಾಡಿದ್ರ. ಸೊ ಎಲ್ಲಾನು ನಿಮ್ ಡೊಮೈನ್ ಬರುತ್ತೆ. ಆಯ್ತಾ. ರೇಂಜ್ ನೀವು ಯೂಸ್ ಮಾಡಿದ್ರೆ ಯೋಚನೆ ಮಾಡಿ. ಇಲ್ಲಿ 1 ಯೂಸ್ ಮಾಡಿದ್ರಿ, ಈ ಕಡೆ ಸೈಡ್ 2 ಯೂಸ್ ಮಾಡಿದಿರಾ, 3 ಯೂಸ್ ಮಾಡಿದಿರಾ, ಎಲ್ಲ ಯೂಸ್ ಮಾಡಿದಿರಾ ನೋಡಿ. ಅದಕ್ಕೆ ಎಲ್ಲಾನು ರೇಂಜ್ ಕಡೆನೂ ಎಲ್ಲ ಬರುತ್ತೆ. ಆಲ್ ದ ಟರ್ಮ್ಸ್ ವಿಲ್ ಆಲ್ಸೋ ಕಮ್ ಇನ್ ರೇಂಜ್. ರೇಂಜ್ ಎಲ್ಲಾನು ಯೂಸ್ ಮಾಡ್ಬಿಟ್ಟಿದ್ರೆ ನೀವು ಡಯಾಗ್ರಾಮ್ ಹಾಕಿ ನೋಡಿ, ಎಲ್ಲ ಯೂಸ್ ಮಾಡಿದಿರಾ. ಆಯ್ತಾ. ಎರಡು ಇವಾಗ ಇದೇನು ಎ ಟು ಏನೇ ಕೇಳಿದಾರೆ, ಎರಡು ಸೆಟ್ ಅಲ್ಲಿ ಏನೇ ಇದೆ. ಸೊ ಅದಕ್ಕೆ ನೀವು ಎರಡನ್ನೂ ಯೂಸ್ ಮಾಡ್ತಾ ಇದ್ದೀರಾ. ಸೊ ಎಲ್ಲಾನು ಬರುತ್ತೆ. 1 to 6 1 2 3 4 6 ಎಲ್ಲ ಬರುತ್ತೆ. ಓಕೆ, ನೆಕ್ಸ್ಟ್ 6 ಒನ್ ಹೋಗೋಣ. ಡಿಟರ್ಮೈನ್ ದ ಡೊಮೈನ್ ಅಂಡ್ ರೇಂಜ್ ಆಫ್ ದ ರಿಲೇಷನ್ ಆರ್ ರೆಪ್ರೆಸೆಂಟೆಡ್ ಬೈ. ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಹುಷಾರಾಗಿ ಮಾಡಬೇಕು. ಆಯ್ತಾ. 0 to ಡೊಮೈನ್ ಮತ್ತೆ ರೇಂಜ್ ಕೇಳ್ತಿದ್ದಾರೆ, ಅಷ್ಟೇ ಕೇಳ್ತಿರೋದು ಇಲ್ಲಿ. ಸೊ ಎಕ್ಸ್ ಪ್ಲಸ್ 5. ಓಕೆ, ಸೊ ಇವಾಗ ನಾವು ನೋಡಿದ್ರೆ, ಸೊ ಇಲ್ಲಿ ನಾನು ಇದಕ್ಕೆ ಡಯಾಗ್ರಾಮ್ ಹಾಕೋಣ. ನಿಮ್ಗೆ ಇನ್ನೊಂದ್ಸತಿ ಡಯಾಗ್ರಾಮ್ ಗ್ಯಾಪ್ ನ ಇಲ್ಲಿ 1 2 3 4 5. ಓಕೆ, ಯಾವ ತರ ವೈ ಟರ್ಮ್ಸ್ ಯಾವ ತರ ಇರಬೇಕು, ಇಲ್ಲಿ ಯಾವ್ದ್ರಿಂದ ಯಾವ್ದೊಂದು ಕೊಟ್ಟಿಲ್ಲ. ಯಾವ ತರ ಕನೆಕ್ಟ್ ಮಾಡಬೇಕು ಅಂದ್ರೆ ವೈ ಟರ್ಮ್ಸ್ ಎಲ್ಲ ಎಕ್ಸ್ ಪ್ಲಸ್ 5 ಇರಬೇಕು, ಇದಕ್ಕೆ 5 ಆಡ್ ಮಾಡಬೇಕು. ಸೊ ಅದೇ ಎಲ್ಲಾನು ಯೂಸ್ ಮಾಡ್ತೀವಿ ಇಲ್ಲಿ. 0 + 5 5. ಆಯ್ತಾ. ನೆಕ್ಸ್ಟ್ 1 + ಎಕ್ಸ್ ಪ್ಲಸ್ 5 ಅಲ್ಲ ನೋಡಿ, ಎಕ್ಸ್ ಪ್ಲಸ್ 5. ಸೊ 0 + 5 ಎಕ್ಸ್ ಜಾಗದಲ್ಲಿ ಹಾಕೊಂಡು ಹೋಗಿ. ಸೊ ನೆಕ್ಸ್ಟ್ 6 7 1 + 1 ಆಡ್ ಮಾಡ್ತಾ ಇರ್ಬೇಕು. ಇಲ್ಲಿ 5 ಆಡ್ ಮಾಡ್ತಾ ಇರ್ಬೇಕು.
ಸೊ 5 ಆ್ಯಡ್ ಮಾಡಿದ್ರೆ 8 ಆಗುತ್ತೆ, ಇದಕ್ಕೆ 5 ಆ್ಯಡ್ ಮಾಡಿದ್ರೆ 9 ಆಗುತ್ತೆ, ಇದಕ್ಕೆ 5 10 ಆಗುತ್ತೆ. ಸೊ ಯಾವ್ದಪ್ಪ ಡೊಮೈನ್ ಇವೆಲ್ಲ ಡೊಮೈನು, ಇವು ಎಲ್ಲ ಯೂಸ್ ಮಾಡಿದ್ದೀರಾ. ಕೋಡೊಮೈನ್ ಇವೆಲ್ಲ ಕೋಡೊಮೈನ್ ಆಯ್ತಾ. 5 6 7 8 ಇಲ್ಲಿ ಯಾವ ಸೆಟ್ ಇನ್ ಯಾವ ಸೆಟ್ ಅಂತ ಏನು ಕೊಟ್ಟಿಲ್ಲ ನೋಡಿ ಆಯ್ತಾ. ಜಸ್ಟ್ ಕೊಟ್ಟಿರೋದು ಏನು ಅಂದ್ರೆ ರೇಂಜ್ ಡೊಮೈನ್ ಕಂಡಿದ್ದೀರಿ, ಅದು ರಿಲೇಷನ್ ಏನು ಅಂದ್ರೆ ಇದು ಕೊಟ್ಟಿದ್ದಾರೆ, ಇದು ರಿಲೇಷನ್ ಆಯ್ತಾ. ಏನ್ ರಿಲೇಷನ್ ಅಂದ್ರೆ ವೈ ಟರ್ಮ್ಸ್ ಎಲ್ಲ ಹೆಂಗಿರುತ್ತೆ ಅಂದ್ರೆ ಇದ್ರ +5 ಮಾಡಬೇಕು. ಸೊ ಜಸ್ಟ್ ನೀವು ಹೆಂಗ್ ಬರೀತೀರಾ, ಸೊ ಡೊಮೈನ್ ಎಲ್ಲ ಇದೆಲ್ಲ ಬರೀತೀರಾ, ಸೆಟ್ ಫಾರ್ಮ್ ಅಲ್ಲಿ ಬರೀಬೇಕು, ಹಿಂಗಲ್ಲ. 0 1 2 3 4 5 ಇದೆಲ್ಲ ಬಂದು ನಿಮ್ಗೆ ಡೊಮೈನು ಆಯ್ತಾ. ರೇಂಜ್ ಬಂದು ಇಲ್ಲಿ ಯೂಸ್ ಮಾಡಿ, ಇದೆಲ್ಲ ರೇಂಜ್. ಓಕೆ, ಸೊ ಹಂಗೆ ಮಾಡಿ. ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ರೈಟ್ ದ ರಿಲೇಷನ್ ಆಯ್ತಾ. ಇನ್ನು ರೋಸ್ಟರ್ ಫಾರ್ಮ್ ಅಲ್ಲಿ ಬರೀಬೇಕು. ಎಕ್ಸು ಇಸ್ ಎ ಪ್ರೈಮ್ ನಂಬರ್ ಲೆಸ್ ದೆನ್ 10. ಯಾವ್ದಪ್ಪ ಪ್ರೈಮ್ ನಂಬರ್ ಲೆಸ್ ದೆನ್ 10 ಅಂದ್ರೆ 1 ಪ್ರೈಮ್ ನಂಬರ್. ಹೇಳಿದ್ರೆ ಪ್ರೈಮ್ ನಂಬರ್ ಇಸ್ ಎ ನಂಬರ್ ಇಟ್ ಕ್ಯಾನ್ ಡಿವೈಡ್ ಬೈ ಇಟ್ ಸೆಲ್ಫ್ ಅಂಡ್ ಬೈ ಇಟ್ ಸೆಲ್ಫ್, ಅಷ್ಟು ಮಾತ್ರ, 1 ಅಂಡ್ ಇಟ್ ಸೆಲ್ಫ್. ಸೊ 1 ಪ್ರೈಮ್ ನಂಬರ್ 1 ಪ್ರೈಮ್ ನಂಬರ್ ಅಲ್ಲ, ಯಾಕಂದ್ರೆ 1 2 1 ಮಾತ್ರ ಹೋಗುತ್ತೆ, ಇನ್ಯಾವ ನಂಬರ್ ಅಲ್ಲಿ ಹೋಗಲ್ಲ. ಸೊ 2 ಇಸ್ ಎ ಪ್ರೈಮ್ ನಂಬರ್, 3 ಇಸ್ ಎ ಪ್ರೈಮ್ ನಂಬರ್. ಓಕೆ, ಸೊ ನೆಕ್ಸ್ಟ್ ನೀವು ನೋಡಿದ್ರೆ ನಾವು ಇವಾಗ ಮಾಡ್ತಿರೋದು 7th ಒನ್ ಅಲ್ಲ, 7th ಒನ್ ಎಸ್ 2 ಇಸ್ ಎ ಪ್ರೈಮ್ ನಂಬರ್. ನೆಕ್ಸ್ಟ್ 5 ಇಸ್ ಎ ಪ್ರೈಮ್ ನಂಬರ್, ಎಸ್. ನೆಕ್ಸ್ಟ್ ಈ 7 ಪ್ರೈಮ್ ನಂಬರ್, 7 ಇಸ್ ಎ ಪ್ರೈಮ್ ನಂಬರ್. ಯು ಕ್ಯಾನ್ ಡಿವೈಡ್ ಓನ್ಲಿ ಬೈ 1 ಅಂಡ್ 7 ಬೈ ಇಟ್ ಸೆಲ್ಫ್. ಅಂಡ್ 9 ಪ್ರೈಮ್ ನಂಬರ್ ಅಲ್ಲ. ಸೊ ಇಷ್ಟೇ ಪ್ರೈಮ್ ನಂಬರ್ ಇರೋದಲ್ವಾ. ಯು ಹ್ಯಾವ್ ಪ್ರೈಮ್ ನಂಬರ್, ಯು ಹ್ಯಾವ್ 2 3 5 7 ಬಿಟ್ವೀನ್ ಲೆಸ್ ದೆನ್ 10, 10 ಗಿಂತ ಕಡಿಮೆ, ಇಷ್ಟೇ ಪ್ರೈಮ್ ನಂಬರ್ ಇರೋದು. ಇವಾಗ ಯಾವ ತರ ರಿಲೇಷನ್ ಇದೆ ಅಂದ್ರೆ, ಸೊ ರೋಸ್ಟರ್ ಫಾರ್ಮ್ ಅಲ್ಲಿ ಬರಬೇಕು ರಿಲೇಷನ್ ಎಕ್ಸ್ ಕ್ಯೂಬ್. ಸೊ ಅಂದ್ರೆ ಎಕ್ಸ್ ಕ್ಯೂಬ್ ಅಂದ್ರೆ ಏನಪ್ಪಾ, ಇದು ಕ್ಯೂಬ್ ಮಾಡಿದ್ರೆ ವೈ ಎಲ್ಲ ಕ್ಯೂಬ್ ಮಾಡಬೇಕು. 2 ಕ್ಯೂಬ್ ಎಷ್ಟು, 2 ಕ್ಯೂಬ್ ಬಂದು 8, 3 ಕ್ಯೂಬ್ ಬಂದು 27, 5 ಕ್ಯೂಬ್ ಬಂದು 125, ಸೊ 7 ಕ್ಯೂಬ್ ಬಂದು 343. ಸೊ ಯಾವ ತರ ನೀವು ಬರೀಬೇಕು ರಿಲೇಷನ್ಸ್ ರಿಲೇಷನ್ ಬರೆಯೋದು ಸಿಂಪಲ್. ಹಿಂಗೆ 2, 8 ಒಂದು ರಿಲೇಷನ್, ಯಾಕಂದ್ರೆ ಎಕ್ಸ್ ಕ್ಯೂಬ್. ಓಕೆ, ಸೊ ನೆಕ್ಸ್ಟ್ 3, 27 ಒಂದು. ಓಕೆ, ಸೊ ನೆಕ್ಸ್ಟ್ 5, 125. ಸೊ ನೆಕ್ಸ್ಟ್ 7, 343. ಸೊ ಇದು ನಿಮ್ಮ ಎಲ್ಲ ರೇಂಜ್ಗಳ ಸೆಟ್. ಓಕೆ, ಅರ್ಥ ಆಯ್ತಲ್ಲ, ಇದು ತುಂಬಾ ಸಿಂಪಲ್ ಆಗಿದೆ. ಓಕೆ, ಸೊ ಇದನ್ನ ಫಸ್ಟ್ ಇಲ್ಲಿ ಏನು ಎಲ್ಲಾದ್ರಲ್ಲೂ ಏನಪ್ಪ ನಮ್ಗೆ ಅಷ್ಟಿಂದ ಕಲಿತಿರೋದು ಏನಂದ್ರೆ, ನೀವು ಅದಕ್ಕೆ ನೀವು ಫಸ್ಟ್ ಕ್ಲಾಸ್ ನೋಡಿ ಅಂದ್ರೆ, ಫಸ್ಟ್ ಕ್ಲಾಸ್ ಅಲ್ಲಿ ನಾನು PU ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಪ್ರೈಮ್ ನಂಬರ್ ಅಂದ್ರೆ ಏನು, ಇಂಟಿಜರ್ಸ್ ಅಂದ್ರೆ ಏನು, ಹೋಲ್ ನಂಬರ್ ಅಂದ್ರೆ ಏನು, ಸೊ ಬೇಸಿಕ್ ನಂಬರ್ ಥಿಯರಿ ಏನಿದೆ, ನಂಬರ್ ಥಿಯರಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಇರಾಷನಲ್ ನಂಬರ್, ರ್ಯಾಷನಲ್ ನಂಬರ್, ಇಂಟೀಜರ್ಸ್, ಸೊ ಅದೆಲ್ಲ ಅರ್ಥ ಆಗ್ಬೇಕು ಕರೆಕ್ಟ್ ಆಗಿ. ಅವಾಗ ನೋಡಿ ಇದೆಲ್ಲ ತುಂಬಾ ಸಿಂಪಲ್ ಆಗ್ಬಿಡುತ್ತೆ, ಒಂದ್ಸತಿ ಅರ್ಥ ಆಗ್ಬೇಕು ಇದೆಲ್ಲ. ಓಕೆ, ಸೊ ನೆಕ್ಸ್ಟ್ 8th ಒನ್ ನೋಡೋಣ, ಲಾಸ್ಟ್ ಬಟ್ ಒನ್. ಎ ಬಂದು ಕೊಟ್ಟಿದ್ದಾರೆ, ಬಿ ಬಂದು ಫೈಂಡ್ ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ. ನಂಬರ್ ಆಫ್ ರಿಲೇಷನ್, ಎಷ್ಟು ರಿಲೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು ಒಂದು ಪ್ರಾಬ್ಲಮ್ ಮಾಡಿದ್ವಿ. ಎಷ್ಟು ಅಂದ್ರೆ 2 to the power, ಇಲ್ಲಿ ಎಷ್ಟಿದೆ 1 2 3 4 5 6. ಎಷ್ಟು ನಾವು ಇದ್ರ ಮುಂದೆ ಎಷ್ಟು ಕಾರ್ಟಿಷನ್ ಪ್ರಾಡಕ್ಟ್ ಮಾಡ್ಬೋದು. ಕಾರ್ಟಿಷನ್ ಪ್ರಾಡಕ್ಟ್ ಮಾಡೋದು ಅಂದ್ರೆ ಇಲ್ಲಿ ಎಷ್ಟು ಟರ್ಮ್ ಇದೆ, ಎಷ್ಟು ಎಲಿಮೆಂಟ್ಸ್ ಇದೆ, ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ. 3 into 2, 3 2s are 6. 2 to the power 6 ರಿಲೇಷನ್ಸ್ ನ ಎಸ್ಟಾಬ್ಲಿಷ್ ಮಾಡಕ್ ಸಾಧ್ಯ ಇದೆ ಎರಡು ಮಧ್ಯೆ. ನಾನು ಅಷ್ಟು ವೆರೈಟೀಸ್ ಆಫ್ ರಿಲೇಷನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಕ್ ಸಾಧ್ಯ. ಸೊ ವೆರಿ ಸಿಂಪಲ್. ನಂಬರ್ ಆಫ್ ರಿಲೇಷನ್ಸ್ ಕೇಳಿದ್ರೆ ಏನ್ ಮಾಡಬೇಕು, ನಂಬರ್ ಆಫ್ ರಿಲೇಷನ್ಸ್ ಕೇಳಿದ್ರೆ ಕಾರ್ಟಿಷನ್ ಪ್ರಾಡಕ್ಟ್ಸ್ ಎಷ್ಟಿರುತ್ತೆ, ಇದಕ್ಕೂ ಕಾರ್ಟಿಷನ್ ಪ್ರಾಡಕ್ಟ್ಸ್ 6 ಇರುತ್ತೆ. ನಂಬರ್ ಆಫ್ ರಿಲೇಷನ್ಸ್ ಎಷ್ಟಿರುತ್ತೆ, 2 to the power n. ಇದು 2 to the power p into q ಅಂತ ಫಾರ್ಮುಲಾ. ಅದು ಅಂದ್ರೆ 2 to the power pq. p ಅಲ್ಲಿ ಎಲಿಮೆಂಟ್ಸ್, q ಅಲ್ಲಿ ಎಲಿಮೆಂಟ್ಸ್, ಅಂದ್ರೆ ಈ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕಂತ pq ಆಯ್ತಾ. ಈಗ 3 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ, 2 3s 3 2s 6 ಅದ್ರಲ್ಲಿ ಬರ್ತೀವಿ. ಸಿಇಟಿಗೆ ಇಂಪಾರ್ಟೆಂಟ್ ನೋಡಿ, ಈ ತರದೆಲ್ಲ ಸಿಇಟಿಗೆ ಇಂಥದ್ದೇ ಕೇಳೋದವರು. ಸಿಇಟಿಗೆಲ್ಲ ಇಂಪಾರ್ಟೆಂಟ್ ಈ ತರದ್ದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋಣ, ಇದು ತುಂಬಾ ಸಿಂಪಲ್. ಲೆಟ್ ಆರ್ ಬಿ ದ ರಿಲೇಷನ್ ಆಫ್ ಝೆಡ್ ಡಿಫೈನ್ಡ್ ಆಯ್ತಾ. ಆಫ್ ಝೆಡ್ ಅಂದ್ರೆ ಏನೋ ನಾವು ಆಗ್ಲೇ ಓದಿದ್ವಿ, ಇಂಟಿಜರ್ಸ್. ಓಕೆ, ಎ ಅಂಡ್ ಬಿ, ಎ ಬಿ ಬೋತ್ ಬಿಲಾಂಗ್ಸ್ ಟು ಝೆಡ್ ಅಂಡ್ a minus b is a ಇಂಟಿಜರ್. ಓಕೆ, a minus b ಕೂಡ ಇಂಟಿಜರ್ ಆಯ್ತಾ. a minus b ಇಂಟಿಜರ್ ಬರಬೇಕು. ಫೈಂಡ್ ದ ಡೊಮೈನ್ ಅಂಡ್ ರೇಂಜ್. ಡೊಮೈನ್ ಅಂದ್ರೆ ಏನಪ್ಪಾ, ನೀವು ಡೊಮೈನ್ ಅಂದ್ರೆ ಎಲ್ಲ ಇನ್ಪುಟ್ಸ್, ರೇಂಜ್ ಅಂದ್ರೆ ಎಲ್ಲ ಔಟ್ಪುಟ್ಸ್. ಇವಾಗ ನಾವು ಯಾವ ತರ ನಾವು ಇಲ್ಲಿ ಎಸ್ಟಾಬ್ಲಿಷ್ ರಿಲೇಷನ್ ಅಂದ್ರೆ, ಎ ಬಿ ಹೆಂಗೆ ಅಂದ್ರೆ ಬಿ ಜಾಗದಲ್ಲಿ a minus b ಇರಬೇಕು. ಇವಾಗ ನಾನು ಎ ಮತ್ತೆ ಬಿ ನ ನೀವು ಎನ ಇಂಟಿಜರ್ ಅಂತ ತಗೊಂಡ್ರೆ ಆಯ್ತಾ, ಎನ ಮತ್ತೆ ಬಿ ನ ನೋಡಿ, ಎನ ನಾನು 1 ಅಂತ ತಗೊಂಡ್ರೆ, ಬಿ ನ ಸುಮ್ಮನೆ 2 ಅಂತ ತಗೊಂಡ್ರೆ ಆಯ್ತಾ. ಇವಾಗ ನೋಡಿ ರಿಲೇಷನ್ ಹೆಂಗಿರುತ್ತೆ, ಇದು ಎ 1 ಇರುತ್ತೆ ಆಯ್ತಾ. ಬಿ ಅಂದ್ರೆ ಏನ್ ಬರಿಬೇಕು, a minus b ಬರಿಬೇಕು. ಬಿ ಜಾಗ a minus b ಎಷ್ಟು 2 minus 1 ಮತ್ತೆ 1 ಬರುತ್ತೆ ಆಯ್ತಾ. ಈ ಕಡೆ ಸೈಡು ನೀನು ಏನೇ ಹಾಕುದು, ಯಾವುದೇ ನಂಬರ್ ನೀನು ಈ ಕಡೆ ಎ ಜಾಗದಲ್ಲಿ ಯಾವುದೇ ನಂಬರ್ನ ನೀನು ಎನಿ ನಂಬರ್ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಇಂಟಿಜರ್ಸ್ ಎಲ್ಲ ಇಂಟಿಜರ್ಸ್ ಹಾಕ್ಬೋದು ಆಯ್ತಾ.
ಬಿ ಜಾಗದಲ್ಲಿ ನೀನ್ ಏನ್ ಹಾಕ್ಬೇಕು, ಬಿ ಜಾಗದಲ್ಲಿ ಎ ಮೈನಸ್ ಬಿ ಮಾಡಬೇಕು. ಬಿ ಅಂತ ಅವ್ನು ತಗೊಂಡು ಎ ಮೈನಸ್ ಬಿ ಮಾಡಬೇಕು. ಅಲ್ಲೂ ಕೂಡ ನಿಂಗೆ ಎ ಮೈನಸ್ ಬಿ ಮಾಡಿದಾಗ ಯಾವತ್ತೂ ಕೂಡ ನಿಂಗೆ ಇಂಟಿಜರ್ಸೇ ಬರೋದು. ಕರೆಕ್ಟಾ? ನೋಡಿ, ಎನಿ ನಂಬರ್ ತಗೊಳ್ಳಿ, 1 - 3 ಇಂಟಿಜರೇ ಬರೋದು, 2 - 3 ಇಂಟಿಜರೇ ಬರೋದು. ಆಯ್ತಾ? ಈ ಸೆಟ್ಟೇ ಈ ನಂಬರ್ ಯೂಸ್ ಮಾಡ್ಬೇಕು, ಇಂಟಿಜರ್ಸ್ ನ ಯೂಸ್ ಮಾಡಬೇಕು. ಇಂಟಿಜರ್ಸ್ ನ ಯೂಸ್ ಮಾಡಿದಾಗ ಯಾವತ್ತೂ ಇಂಟಿಜರೇ ಬರುತ್ತೆ ಔಟ್ಪುಟ್ ಸೈಡ್. ಫಾರ್ ಎನಿ ನಂಬರ್ ಟೇಕನ್ ಎಟ್ ಎ, ಯು ವಿಲ್ ಹ್ಯಾವ್ ಎ ರಿಲೇಷನ್ ಎಟ್ ಬಿ ಆಲ್ಸೋ. ಓಕೆ, ಬಿಕಾಸ್ ಎಲ್ಲ ಇಂಟಿಜರೇ. ಇಲ್ಲಿ ಇಂಟಿಜರ್ ರೆಪ್ರೆಸೆಂಟ್ ಮಾಡಲೇಬಹುದು. ಸೊ ಅದಕ್ಕೆ ಡೊಮೈನ್ ಕೂಡ ಝೆಡ್ ಇರುತ್ತೆ, ರೇಂಜ್ ಕೂಡ ಝೆಡ್ ಇರುತ್ತೆ. ಅಂದ್ರೆ ಝೆಡ್ ಅಂದ್ರೆ ಎಲ್ಲಾ ಇಂಟಿಜರ್ಸ್ ಡೊಮೈನ್ ಬರುತ್ತೆ, ಎಲ್ಲಾ ರೇಂಜ್ ಇದು ಎಲ್ಲಾ ಎಲ್ಲಾ ನಂಬರ್ಸ್ ಕೂಡ ರೇಂಜ್ ಬರುತ್ತೆ. ಸೊ ಈ ಕಡೆ ಎಲ್ಲ ಎಲ್ಲ ಯಾವ ನಂಬರ್ಸ್? ಎಲ್ಲ ಇಂಟಿಜರ್ಸ್. ಅರ್ಥ ಆಗ್ತಿದೆ ನಿಮ್ಗೆ? ಹೋಪ್ಫುಲಿ ಇದು ಅರ್ಥ ಆಗ್ತಿದೆ. ಏನಂದ್ರೆ ಇಂಟಿಜರ್ಸ್ ನ ತಗೊಳ್ತಾ ಇದ್ದಾರೆ. ಯಾವ್ದಾದ್ರು ಇಂಟಿಜರ್ಸ್ ಎ ಕಡೆ ತಗೊಂಡ್ರೆ ಒಂದಿಷ್ಟು ಇಂಟಿಜರ್ಸ್ ನ, ಬಿ ಕಡೆ ಯಾವ ತರ ಸೆಲೆಕ್ಟ್ ಮಾಡ್ಬೇಕು ರಿಲೇಷನ್? ಎ ಮೈನಸ್ ಬಿ ಇಸ್ ದ ರಿಲೇಷನ್. ಓಕೆ, ಸೊ ಎ ಮೈನಸ್ ಬಿ ನೀವು ಮಾಡಿದಾಗ ಅಫ್ಕೋರ್ಸ್ ಎಲ್ಲಾನು ಕನೆಕ್ಟ್ ಆಗುತ್ತೆ ಬಿಗೆ. ಎ ಇಂದ ನೀವೆಲ್ಲಾನು ಬಿ ಕನೆಕ್ಟ್ ಮಾಡ್ಬೋದು. ನೀವು ಎ ಜಾಗದಲ್ಲಿ 1 ತಗೊಂಡ್ರೆ, ಆಯ್ತಾ, ಬಿ ಜಾಗದಲ್ಲಿ ನೀವು ಏನೋ ಬೇರೆ ನಂಬರ್ ತಗೊಂಡ್ರು ಕೂಡ ಎ ಮೈನಸ್ ಬಿ ಮಾಡಿದಾಗ ಇನ್ನೊಂದು ನಂಬರ್ ಬಂದೇ ಬರುತ್ತೆ. ಸೊ ಎಲ್ಲಾ ನಂಬರ್ಸ್ ಕೂಡ ಕರೆಕ್ಟ್ ಆಗೇ ಆಗುತ್ತೆ. ಸೊ ಇಟ್ ಇಸ್ ಡೊಮೈನ್ ಇಸ್ ಆಲ್ಸೋ ಆಲ್ ನಂಬರ್, ರೇಂಜ್ ಇಸ್ ಆಲ್ಸೋ ಆಲ್ ಇಂಟಿಜರ್ಸ್. ಇದು ನೀವು ಗ್ಯಾಪ್ ಇಟ್ಕೊಳ್ಳಿ. ಸ್ವಲ್ಪ ಕಾಮ ಕೂತ್ಕೊಂಡು ಯೋಚನೆ ಮಾಡಿ, ಅದು ನಿಮ್ಗೆ ಅರ್ಥ ಆಗುತ್ತೆ ನಾನು ಹೇಳಿದ ಐಡಿಯಾ ಬೇಸಿಸ್ ಮೇಲೆ. ಸೊ ಇದು ನಾವು ಈ ಗಂಟ ಕಲ್ತಿರುವಂತದ್ದು ತುಂಬಾ ಸಿಂಪಲ್ ಇದು. ಸೊ ಫಸ್ಟ್ ಬಿಗಿನಿಂಗ್ ಅಲ್ಲಿ ಹೇಳಿದ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಜಸ್ಟ್ ರಿವಿಷನ್ ಮಾಡ್ಬೇಕಂದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಗೊತ್ತಿರಬೇಕಲ್ಲ. 2 ಸೆಟ್ ಇರುತ್ತೆ. ರಿಲೇಷನ್ ಅಂದ್ರೆ ಯಾವತ್ತು 2 ಸೆಟ್ಗೆ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ತೀವಿ. ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿ ಆದ್ಮೇಲೆ ರಿಲೇಷನ್ ಎಸ್ಟಾಬ್ಲಿಷ್ ಮಾಡ್ತೀವಿ. ಆ ಸೆಟ್ ಇಂದ ಈ ಸೆಟ್ಗೆ ಒಂದು ರಿಲೇಷನ್ ಡಿಫೈನ್ ಮಾಡ್ಬೇಕು. ಯಾವ ಟು ಡಿಫೈನ್, ಸಂಬಡಿ ಶುಡ್ ಡಿಫೈನ್ ದ ರಿಲೇಷನ್ ಬಿಟ್ವೀನ್ ದೋಸ್ ಸೆಟ್. ಅದನ್ನ ರಿಲೇಷನ್ ಮಾಡಿದಾಗ ನಮಗೆ ಆ ರಿಲೇಷನ್ ಹೆಂಗಿರುತ್ತಂದ್ರೆ ಅಲ್ಲಿ ಬರೋ ನಮಗೆ ಆರ್ಡರ್ಡ್ ಪೇರ್, ಇಟ್ ವಿಲ್ ಬಿ ಎ ಸಬ್ಸೆಟ್. ಸೊ ಆರ್ ವಿಲ್ ಬಿ ಆಲ್ವೇಸ್ ಎ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಹೇಳಿದೆ, ರಿಲೇಷನ್ ನ ಯು ಕ್ಯಾನ್ ರೆಪ್ರೆಸೆಂಟ್ ಇನ್ ಸೆಟ್ ಬಿಲ್ಡರ್ ಮೆಥಡ್, ಆಲ್ಸೋ ರೋಸ್ಟರ್ ಮೆಥಡ್, ಆಲ್ಸೋ ಡಯಾಗ್ರಾಮ್ ಮೆಥಡ್. ನೋಡಿ, ಮೂರಲ್ಲೂ ಕೂಡ ರೆಪ್ರೆಸೆಂಟ್ ಮಾಡಬಹುದು. ಆಮೇಲೆ ಡೊಮೈನ್ ಅಂದ್ರೆ ಏನು? ಡೊಮೈನ್ ಅಂದ್ರೆ ನೀವು ಯೂಸ್ ಮಾಡಿರೋದ್ರಲ್ಲಿ ಯಾವ್ದು ಯೂಸ್ ಮಾಡಿದಿರಾ, ಇದು ಇನ್ಪುಟ್ ಅನ್ಕೊಂಡು ಇದು ಔಟ್ಪುಟ್ ಅನ್ಕೊಂಡ್ರೆ, ವಾಟ್ ಆಲ್ ಇನ್ಪುಟ್ಸ್ ಯು ಆರ್ ಯೂಸ್ಡ್ ಟು ಕ್ರಿಯೇಟ್ ರಿಲೇಷನ್, ದಟ್ ನಂಬರ್ಸ್ ವಿಲ್ ಕಮ್ ಇನ್ ದ ಡೊಮೈನ್. ರೇಂಜ್ ಇಸ್ ವಾಟ್ ಔಟ್ಪುಟ್ ಇದಂತ ಕೊಟ್ರೆ ಯಾವ್ದು ಯೂಸ್ ಮಾಡಿದಿರಾ, only used permissible outputs. Okay, so next codomain ಅಂದ್ರೆ all the outputs, ಎಲ್ಲಾ ನಂಬರ್ ಔಟ್ಪುಟ್ ಬರೋದು ಅದು codomain. Okay, so ಇಷ್ಟು ಹೇಳ್ತಾ hopefully ಅರ್ಥ ಆಗಿದೆ. See you in the next video. Any doubt you can put in the comment box. So you can like, subscribe and share this video among your friends. So we'll maintain the continuity in coming videos. So bye all of you.